ഇരിക്കുമ്പോൾ ഒന്ന് ഇരിക്കുന്ന സന്തോഷം, ಒಂದು ನಾವು ಇಲ್ಲಿ ಕೂರುವಾಗ ನಾವಿಲ್ಲಿ ಕೂತಿರೋದ್ರ ಮೇಲೆ ಒಂದು ಸಂತೋಷ, കേൾക്കുന്നതിലുള്ള സന്തോഷം, ಅದರಲ್ಲಿ ಅದು ಅಲ್ಲದೆ ಕೇಳೋದ್ರಲ್ಲಿ ಒಂದು ಸಂತೋಷ. പക്ഷെ ഈ തിരക്കിന് പോയവർക്ക് ಆದ್ರೆ ಈ ಅವಸರದಲ್ಲಿ ಹೋದವರಿಗೆ ഇതേപോലെ ഇരിക്കാൻ പറ്റുന്നില്ല. ಆದ್ರೆ ಈ ರೀತಿಯಾಗಿ ಕೂರ್ಲಿಕ್ಕೆ ಅವ್ರಿಗೆ ಆಗ್ಲಿಲ್ಲ. കർത്താവ് അതുപോലെ തന്നെയായിരുന്നു. ಕರ್ತನು ಕೂಡ ಅದೇ ರೀತಿಯಾಗಿ ಆಗಿತ್ತು. ഇവിടെ ഭൂമിയിലിരിക്കുമ്പോൾ ಇಲ್ಲಿ ಭೂಮಿಯಲ್ಲಿ ಆಗಿರುವಾಗ കുറച്ച് പേര് ഇങ്ങനെ കർത്താണ്ട് കൂടി നിന്നിട്ട് ಸ್ವಲ್ಪ ಜನ ಈ ರೀತಿಯಾಗಿ ಕರ್ತನ ಜೊತೆಯಲ್ಲಿ ಆಗಿದ್ದು. കർത്താവ് കുറെ കാര്യങ്ങൾ പറഞ്ഞു. ಕರ್ತನು ಸ್ವಲ್ಪ ಎಲ್ಲ ವಿಷಯಗಳನ್ನ ಈ ರೀತಿಯಾಗಿ ಹಂಚ್ತಾ ಇದ್ರು. അപ്പം ഇത് ഈ സ്റ്റേറ്റിൽ കുറിച്ച് ദൈവത്തിന് വലിയൊരു പദ്ധതിയുണ്ട്. ಈ ಕರ್ನಾಟಕ ಸ್ಟೇಟ್ನ ಕುರಿತಾಗಿರುವಂತ ದೇವರಿಗೆ ದೊಡ್ಡ ಪದ್ಧತಿ ಇದೆ. എല്ലാ സ്റ്റേറ്റിനെ കുറിച്ചും ഉണ്ട്. ಎಲ್ಲ ಸ್ಟೇಟ್ನ ಕುರಿತಾಗಿಯೂ ದೇವರಿಗೆ ಆಲೋಚನೆ ಇದೆ. ഈ ശുശ്രൂഷ സംബന്ധമായി, ಆದ್ರೆ ಈ ಸೇವೆಯ ಸಂಬಂಧವಾಗಿ ഇത് ഈ ദേശത്ത് ಈ ಪ್ರದೇಶದಲ್ಲಿ നല്ലൊരു ദൈവ പ്രവൃത്തി വെളിപ്പെടുത്താൻ ദൈവം ആഗ്രഹിക്കുന്നു. ದೊಡ್ಡ ಒಂದು ದೈವ ಪ್ರವೃತ್ತಿಯನ್ನ ದೇವರು ಮಾಡಲಿಕ್ಕೆ ದೇವರು ಆಸೆ ಪಡ್ತಾರೆ. അത് ആരെന്ന് പറഞ്ഞാൽ ಅದು ಯಾರೆಂಬುದಾಗಿ ಹೇಳೋದು, വിശ്വാസത്തിൽ വന്നവരെല്ലാം ನಂಬಿಕೆಯಿಂದ ಬಂದವರೆಲ್ಲ ആത്മീയമായി കയറുമ്പോൾ ಆತ್ಮಿಕವಾಗಿ ಬೆಳೆಯುವಾಗ അവരെ പ്രകാശത്തിൽ ಅವರ ಪ್ರಕಾಶದಿಂದ മറ്റുള്ളവർ കൂടെ വിടിവിക്കുന്നു. ಇನ್ನು ಇರುವಂತ ಬಾಕಿ ಉಳಿದಿರುವಂತವರು ಕೂಡ ಅವರು ಬಿಡುಗಡೆ അപ്പൊ അവർക്ക് പ്രകാശിക്കാൻ കഴിയുന്നില്ല. ಇವರಿಗೆ ಪ್ರಕಾಶವನ್ನ ಹೊಂದ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. കാര്യം എന്ന് ചോദിച്ചാൽ ಯಾಕೆಂಬುದಾಗಿ ഒന്ന് ശരിയായ വചനം അറിയുന്നില്ല. ಒಂದು ಸರಿಯಾದ ರೀತಿಯಲ್ಲಿ ವಾಕ್ಯ ಗೊತ್ತಿಲ್ಲ. പരിശുദ്ധാത്മാവ് എന്താണെന്ന് അറിയുന്നില്ല. ಪರಿಶುದ್ಧಾತ್ಮನೆ ಅಂದ್ರೆ ಏನಂತ ಗೊತ್ತಿಲ್ಲ. സഭ എന്താണെന്ന് അറിയുന്നില്ല. ಸಭೆ ಅಂದ್ರೆ ಏನಂತ ಗೊತ್ತಿಲ್ಲ. വിശ്വാസത്തിൽ വന്ന ഒരു വ്യക്തിയെ കുറിച്ച് ദൈവം എന്താ ആഗ്രഹിക്കുന്നു എന്ന് അവർക്കറിയത്തില്ല. ನಂಬಿಕೆಯಿಂದ ಈ ವಿಶ್ವಾಸಕ್ಕೆ ಬಂದಂತ ಒಬ್ಬ ವ್ಯಕ್ತಿಗೆ, ದೇವರನ್ನ ನಂಬಿ ಬಂದಂತ ಒಬ್ಬ ವ್ಯಕ್ತಿಗೆ ಯಾವ ರೀತಿಯಾಗಿ ಬೆಳೆದು ಬರಬೇಕೆಂಬುದಾಗಿ ಗೊತ್ತಿಲ್ಲ. ബൈബിളിലെ ಸತ್ಯವೇದದಲ್ಲಿ സുവിശേഷം എന്താണെന്ന് അറിയുന്നില്ല. ಸುವಾರ್ತೆ ಏನೆಂಬುದಾಗಿ ಅವ್ರಿಗೆ ಗೊತ್ತಿಲ್ಲ. ലേഖനം എന്ന് പറഞ്ഞാൽ എന്താണെന്ന് അറിയുന്നില്ല. ಲೇಖನಗಳು ಅಂದ್ರೆ ಏನು ಅಂತ ಗೊತ್ತಿಲ್ಲ. എന്താണ് പഴയ നിയമം, ಪತ್ರಿಕೆಗಳಂದ್ರೆ ಏನಂತ ಗೊತ್ತಿಲ್ಲ. ಅದೇ ರೀತಿ ಹಳೆ ಒಡಂಬಡಿಕೆ ಏನಂತನೂ ಗೊತ್ತಿಲ್ಲ. പുതിയ നിയമം എന്താണ്, ಹೊಸ ಒಡಂಬಡಿಕೆ ಏನಂತನೂ ಗೊತ್ತಿಲ್ಲ. ഇതും വ്യക്തമായിട്ടൊരു അറിവില്ല. ಇದು ಸರಿಯಾದ ರೀತಿಯಲ್ಲಿ ಅವರಿಗೆ ಪರಿಜ್ಞಾನ ಇಲ್ಲ. ಇದರ ಕುರಿತಾಗಿ ಸರಿಯಾದ ರೀತಿಯಲ್ಲಿ ಪರಿಜ್ಞಾನ ಇಲ್ಲ. കർത്താവിന്റെ വരവിൽ പോകുമോ, ಕರ್ತನ ಬರುವಿಕೆಯಲ್ಲಿ ನಾವು ಎತ್ತಲ್ಪಡ್ತೇವ, അതിന്റെ ഒരു ഉറപ്പില്ല. ಅದರ ಒಂದು ದೃಢತೆ ಕೂಡ ಇಲ್ಲ. കർത്താവ് രണ്ടാമതിനി വരുമോ, ಕರ್ತನು ಮತ್ತೆ ಎರಡನೇ ಬಾರಿಗೆ ಬರ್ತಾರ, അതും ഒരു ഉറപ്പില്ല. ಅದ್ರದ್ದು ಒಂದು ಕನ್ಫರ್ಮೇಶನ್ ಇಲ್ಲ. ഇങ്ങനെ ആരാധനയ്ക്ക് പോകുന്നു വരുന്നു എന്ന് മാത്രമേ ഉള്ളൂ. ಈ ಆರಾಧನೆಗೆ ಈ ರೀತಿಯಾಗಿ ಹೋಗ್ತಾ ಇದ್ದೇವೆ ಬರ್ತಾ ಇದ್ದೇವೆ ಅಂತ ಮಾತ್ರವೇ ಆಗಿದೆ. ഒരു മാറ്റവും ഇല്ല. ಯಾವ ಬದಲಾವಣೆ ಕೂಡ ಇಲ್ಲ. പ്രശ്നം വരുമ്പോ കരച്ചില്ല, ಸಮಸ್ಯೆ ಬರುವಾಗ ಅಳುವಂತದ್ದು, മക്കൾക്ക് വേണ്ടി പ്രാർത്ഥിക്കാൻ പറയും, ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡ್ಲಿಕ್ಕೆ ಹೇಳ್ತಾರೆ. വല്ലാതെ അങ്ങ് വൈലന്റ് ആയി പോകും. ಈ ಭಯಂಕರವಾಗಿ ನಾವು ಕ್ಷೀಣಿತರಾಗ್ತಾ ಇದ್ದೇವೆ. ഇനി വേറെ കാര്യമുണ്ട്. ಅದು ಅಲ್ಲದೆ ಮತ್ತು ಬೇರೆ ಕಾರ್ಯಗಳಿದೆ. ആരാണ് ഈ സഭയിൽ കൊണ്ടുവന്നത്, ಇದು ಯಾರಾಗಿದ್ದಾರೆ ಈ ಸಭೆಗೆ ಕರ್ಕೊಂಡ್ ಬಂದಿದ್ದು അതറിയുന്നില്ല. ಅದು ನಮಗೆ ಗೊತ್ತಿಲ್ಲ. അവര് പറയുന്നത്, ಅವ್ರು ಹೇಳ್ತಾ ಇರುವಂತದ್ದು, ചിലപ്പോ ആരെങ്കിലും സുവിശേഷം പറഞ്ഞു, ಯಾರೋ ನಮಗೆ ಸುವಾರ್ತೆ ಹೇಳಿದಂತ, ആരോ വിളിച്ചു പ്രാർത്ഥന, ಯಾರೋ ನಮಗೆ ಪ್ರಾರ್ಥನೆ ಕರೆದ್ರು, അവരാണ് സഭയിൽ കൊണ്ടുവന്നത്. ಅವ್ರಾಗಿದ್ದಾರೆ ನಮಗೆ ಸಭೆ ಕರ್ಕೊಂಡ್ ಬಂದಿದ್ದು. എന്നാൽ അങ്ങനെയല്ല. ಆದ್ರೆ ಅದಲ್ಲ ನಿಜ. ಯೇಸು രക്ഷിക്കപ്പെട്ടവരെ സഭയിൽ ചേർത്തു എന്നാണ്. ರಕ್ಷಣೆ ಹೊಂದಿದವರನ್ನ ಸಭೆಗೆ ಸೇರಿಸಿದ್ರು ಎಂಬುದಾಗಿ ಆಗಿದೆ ವಾಕ್ಯದಲ್ಲಿ. ഇനി മറ്റൊരു കാര്യം, ಮತ್ತೊಂದು ವಿಷಯವನ್ನ ಹೇಳ್ಬೇಕು. സഭയ്ക്കകത്ത് ആരാധിക്കുന്നവരെ കുറിച്ചുള്ള ദൈവത്തിന്റെ വിളി എന്താണ്, ಸಭೆಯೊಳಗಡೆ ಆರಾಧನೆ ಮಾಡುತ್ತಿರುವಂತವರ ಮೇಲೆ ದೇವರ ಕರೆಯುವಿಕೆ ಏನಾಗಿದೆ, എന്തിനാണ് അവരെ വിളിച്ചിരിക്കുന്നത്, ಯಾತಕ್ಕೋಸ್ಕರ ಆಗಿದೆ ಇವರನ್ನ ಕರೆದಿರುವಂತದ್ದು ದೇವರು. രണ്ടാമത്, ഇതിനകത്ത് ಎರಡನೇದು, ಇದರ ಮಧ್ಯದಲ್ಲಿ പലവിധ പ്രശ്നങ്ങളിലൂടെ കുഴയുന്നവരുണ്ട്. ಅನೇಕ ಸಮಸ್ಯೆಗಳಿಂದ ಒದ್ದಾಡುವಂತವರು ಕೂಡ ಇದ್ದಾರೆ. ഇതെല്ലാം ശരിയാണോ തെറ്റാണോ, ಇದೆಲ್ಲ ಸರಿನಾ ಅಥವಾ ತಪ್ಪ, ഇങ്ങനെ ചിന്തിക്കുന്നവരും ಈ ರೀತಿಯಾಗಿ ಚಿಂತೆ ಮಾಡುವವರು ಕೂಡ ಇದ್ದಾರೆ. അതുകൊണ്ട് ಆದ್ದರಿಂದ ഏത് വചനം എടുത്ത് പ്രസംഗിച്ചാലും ಯಾವ ವಾಕ್ಯವನ್ನು ತೆಗೆದು ಪ್ರಸಂಗ ಮಾಡಿದ್ರು അവരെ മൈൻഡിൽ കയറുന്നില്ല. ಅವರ ಮನಸ್ಸಿಗೆ ಅಥವಾ ಅವರ ಜ್ಞಾನಕ್ಕೆ ಅದು ತಗಲ್ತಾ ಇಲ್ಲ. അതിന് യേശു ഇങ്ങനെ പറഞ്ഞു, ಅವರ ಅದಕ್ಕೆ ಯೇಸು ಈ ರೀತಿಯಾಗಿ ಹೇಳಿದ್ರು, ഭൂമിയിലുള്ളത് പറഞ്ഞിട്ട് നിങ്ങൾക്ക് മനസ്സിലാകുന്നില്ലെങ്കിൽ ಭೂಮಿಯಲ್ಲಿರುವುದನ್ನ ನಿಮಗೆ ಹೇಳಿ ನಿಮಗೆ ಗೊತ್ತಾಗದೆ സ്വർഗത്തിലുള്ള കാര്യം പറയാം. ಆವಾಗ ಪರಲೋಕದಲ್ಲಿರುವಂತ ಕಾರ್ಯಗಳನ್ನ ನಿಮಗೆ ಹೇಗೆ ಅದನ್ನ ಗ್ರಹಿಸ್ಕೊಳ್ಳಿಕ್ಕೆ ಸಾಧ್ಯ. ഇവിടെ തന്നെ നമ്മൾ നോക്കുമ്പോ ഇങ്ങനെയുള്ള വചനം ಇಲ್ಲೇ ನಾವು ಈ ರೀತಿಯಾಗಿ ನೋಡುವಾಗ ಇಲ್ಲಿ ನಾವು ಕಾಣುವಂತ ವಾಕ್ಯ, ഈ ബ്രദറിന് 3 വർഷമായിട്ടുള്ളൂ അല്ലേ ആരാധനയ്ക്ക്? 3 വർഷം. ಈ ಬ್ರದರ್ಗೆ 3 ವರ್ಷ ಆಗಿದೆ, 3 ವರ್ಷ ಆಗಿದೆ. ഒരു 20 വർഷം വന്ന ആൾക്ക് അറിയാത്ത, ಒಂದು 20 ವರ್ಷಗಳು ಆರಾಧನೆಗೆ ಬಂದಂತ
അറിയാത്ത കാര്യം വചനത്തോടെ അറിയാൻ പറ്റും. ಆ ಬಂದು ಅವರಿಗೆ ತಿಳ್ಕೊಳಕ್ಕೆ ಆಗದೇ ಇರುವಂತ ವಿಷಯಗಳನ್ನೆಲ್ಲ ವಾಕ್ಯದ ಮುಖಾಂತರ ತಿಳ್ಕೊಬಹುದು. കേൾക്കുന്ന വചനത്തോട് മനസ്സിലാവും. ಕೇಳುವಂತ ವಾಕ್ಯದ ಮುಖಾಂತರ ಅದು ಗ್ರಹಿಸ್ಕೋಬಹುದು. എന്തുകൊണ്ട്? ಯಾವ್ದ್ರಿಂದ ಹೇಗೆ 20 ವರ್ಷമുള്ളവർക്ക് എന്തുകൊണ്ട് മനസ്സിലാവും? 20 ವರ್ಷ ಆದಂತವರಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? അതിന്റെ കാരണം ಅದಕ್ಕಿರುವಂತ ಕಾರಣ ദൈവത്തോട് അടുത്ത് നിൽക്കുകയും ದೇವರೊಂದಿಗೆ ಸಮೀಪವಾಗಿ ನಿಲ್ಲುವಂತ പരിശുദ്ധാത്മാവിനെ പ്രാപിക്കുകയും ചെയ്യുന്നതുകൊണ്ടാണ്. ಪರಿಶುದ್ಧಾತ್ಮನಿಂದ ನಾವು ಹೊಂದಿಕೊಳ್ಳುವುದರಿಂದ ಆಗಿದೆ. അവർക്ക് ഇത് പെട്ടെന്ന് മനസ്സിലാകും. ಆ ರೀತಿಯಾಗಿ ಹೊಂದಿಕೊಳ್ಳುವವರಿಗೆ ಆಗಿದೆ, ಇದು ಬೇಗ ಗ್ರಹಿಸಿಕೊಳ್ಳಲಿಕ್ಕೆ ಆಗುವಂತ. പരിശുദ്ധാത്മാവിനെ നമ്മൾ പ്രാപിച്ചു കഴിയുമ്പോൾ, ಪರಿಶುದ್ಧಾತ್ಮನನ್ನು ನಾವು ಹೊಂದಿಕೊಂಡಾಗ, നമ്മൾ പരിശുദ്ധാത്മാവിന്റെ ഇഷ്ടത്തിൽ ജീവിക്കുമ്പോൾ, ನಾವು ಪರಿಶುದ್ಧಾತ್ಮನ ಇಷ್ಟಕ್ಕೆ ನಾವು ಜೀವಿಸುವಾಗ നമുക്ക് കൂടുതൽ പ്രാർത്ഥിക്കാൻ പറ്റും. ನಾವು ಹೆಚ್ಚಾಗಿ ಪ್ರಾರ್ಥನೆ ಮಾಡ್ಲಿಕ್ಕೆ, ദൈവത്തിന് വേണ്ടി കൂടുതൽ ചേർന്ന് നിൽക്കാൻ കഴിയും. ದೇವರಿಗೋಸ್ಕರ ನಾವು ಹೆಚ್ಚಾಗಿ ಆತನ ಜೊತೆಯಲ್ಲಿ ಸೇರಿ ನಿಲ್ಲಕ್ಕೆ ನಮಗೆ ಸಾಧ್ಯವಾಗಿದೆ. അന്നേരം ദൈവം അയക്കുന്ന വചനം പറയുമ്പോൾ മനസ്സിലാവും. ಆ ರೀತಿಯಾಗಿ ಇರುವಾಗ ದೇವರು ನಮಗೋಸ್ಕರ ಕಳಿಸುವಂತ ಆ ವಾಕ್ಯವನ್ನ ಕೇಳಿದಾಗ್ಲೇ ನಮ್ಗೆ ಅದನ್ನ ಗ್ರಹಿಸ್ಕೊಳ್ಳಿಕ್ಕೆ, എല്ലാവർക്കും ഇത് മനസ്സിലാവും. ಇಲ್ಲಾಂದ್ರೆ ಇದನ್ನ ನಮಗೆ ಗ್ರಹಿಸ್ಕೊಳ್ಳಕ್ಕೆ ആ സമയത്ത് ഒരു കഥ പറഞ്ഞു നോക്കി, ಆ ಸಮಯದಲ್ಲಿ ಒಂದು ಕಥೆಯನ್ನ ಹೇಳಿ ನೋಡ್ರಿ, പെട്ടെന്ന് മനസ്സിലാവും. ಬೇಗ ನಿಮ್ಗೆ ಅರ್ಥ ಆಗ್ತದೆ. മറ്റു കാര്യങ്ങളെല്ലാം പെട്ടെന്ന് മനസ്സിലാവും. ಬಾಕಿ ಇರುವಂತ ಎಲ್ಲ ವಿಷಯಗಳನ್ನ ಹೇಳಿದ್ರೆ ಬೇಗ ಅರ್ಥ ಆಗ್ತದೆ. എത്ര നാൾ ഇങ്ങനെ പോകും? ಎಷ್ಟು ದಿನ ಈ ರೀತಿಯಾಗಿ ನಾವು ಹೋಗೋದು? എവിടേക്ക് പോകുന്നു? ಎಲ್ಲಿಗೆ ನಾವು ಹೋಗ್ತಾ ಇದ್ದೇವೆ? എത്ര നാൾ ഇവിടെ ഉണ്ടാവും? ಎಷ್ಟು ದಿನ ಇನ್ನು ನಾವಿಲ್ಲಿ ಇರ್ತೇವೆ? എത്ര നാൾ ഇത് മനസ്സിലാക്കാൻ കഴിയും? ಎಷ್ಟು ದಿನ ಇನ್ನು ಇದನ್ನ ಗ್ರಹಿಸ್ಕೊಳ್ಳಿಕ್ಕೆ ಆಗುತ್ತೆ? അതിന് ബൈബിളിൽ പറയുന്ന ഒരു കാര്യം, ಅದರಲ್ಲಿ ಅದಕ್ಕೆ ಸತ್ಯವೇದದಲ್ಲಿ ಹೇಳುವಂತ ಒಂದು ವಿಷಯ, അവകാശി ಬಾಧ್ಯಸ್ಥನು, ഞാൻ അതെടുത്ത വിഷയമല്ല, ശിശുവായിരിക്കുന്നിടത്തോളം കാലം, ಶಿಶು ಆಗಿರುವಷ್ಟು ಕಾಲ. അവകാശി എന്ന് പറഞ്ഞാൽ ആരാ? ಬಾಧ್ಯಸ್ಥನು ಅಂದ್ರೆ ಯಾರು? മക്കളാണ്. ಮಕ್ಕಳಾಗಿದ್ದಾರೆ. മക്കൾ അല്ലേ? മക്കളാണ്. ആരുടെ മക്കളാണ് നമ്മള്? ಬಾಧ್ಯಸ್ಥರು ಅಂದ್ರೆ ಯಾರು? ನಾವು ಯಾರ ಮಕ್ಕಳಾಗಿದ್ದೇವೆ? നമ്മൾ ദൈവത്തിന്റെ മക്കളാണ്. ನಾವು ದೇವರ ಮಕ್ಕಳಾಗಿದ್ದೇವೆ. എങ്ങനെ മക്കളായി? ಹೇಗೆ ನಾವು ಮಕ್ಕಳಾದ್ವಿ? യേശുവിന്റെ രക്തത്താൽ നമ്മൾ വീണ്ടെടുക്കപ്പെട്ടു അല്ലേ? ಯೇಸುವಿನ ರಕ್ತದಲ್ಲಿ ನಾವು ವಿಮೋಚಿಸಲ್ಪಟ್ಟಿವಿ ಅಲ್ವಾ? ആ രക്തബന്ധത്തിൽ, ಆ ರಕ್ತ ಬಂಧದಿಂದ, നമ്മുടെ പാപക്കറകളെ കഴുകി, ಆ ರಕ್ತ ಸಂಬಂಧದಿಂದ ನಮ್ಮ ಪಾಪವೆಲ್ಲ ತೊಳೆದು രക്തത്താൽ വിലക്കി വാങ്ങി. ಆತನ ರಕ್ತದಿಂದ ನಮ್ಮನ್ನ ಬೆಲೆಗೆ ಕೊಂಡುಕೊಂಡ. രക്തത്തിലാണ് നമ്മളെ വീണ്ടെടുത്തത്. ಆ ರಕ್ತದಿಂದಲೇ ಆಗಿದೆ ನಮ್ಮನ್ನ ಆತನ ವಿಮೋಚಿಸಿ. എന്നിട്ട് എന്ത് ചെയ്തു? ಮತ್ತೆ ಇನ್ನೇನ್ ಮಾಡಿದ್ರು? സഭയോട് ചേർന്നു, ಸಭೆಯೊಂದಿಗೆ ನಮ್ಮನ್ನು ಸೇರಿಸಿ, യേശുവിന്റെ ശരീരത്തോട് ചേർന്നു, ಯೇಸುವಿನ ಶರೀರದೊಂದಿಗೆ ನಮ್ಮನ್ನು ಸೇರಿಸಿ. അപ്പൊ ശരീരത്തിലുള്ളവർക്ക്, ಹಾಗಾದ್ರೆ ಶರೀರದಲ್ಲಿ ಇರುವವರಿಗೆ യേശു പറയുന്ന കാര്യം മനസ്സിലാകണം. ಯೇಸು ಹೇಳುವಂತ ಎಲ್ಲ ವಿಷಯಗಳು ಗೊತ್ತಾಗ್ಬೇಕು. വചനം പറഞ്ഞാൽ മനസ്സിലാകണം. ವಾಕ್ಯವನ್ನ ಹೇಳಿದ್ರೆ ಈ ಸಭೆಯಲ್ಲಿರೋರಿಗೆ ಗೊತ್ತಾಗ್ಬೇಕು. ശരീരത്തിന് വെളിയിലുള്ളവർക്ക്, ಆದ್ರೆ ಶರೀರದಿಂದ ಹೊರಗಡೆ ಇರುವಂತವ್ರಿಗೆ മനസ്സിലാകത്തില്ല. ಇದು ಗೊತ್ತಾಗೋದಿಲ್ಲ. അതിന്റെ അർത്ഥം, ಅದರ ಅರ್ಥ ಏನಂದ್ರೆ, സഭയിൽ തന്നെ ഉള്ള ಸಭೆಯಲ್ಲೇ ಇರುವಂತ പലർക്കും ഇത് മനസ്സിലാകാത്തത്, ಅನೇಕರಿಗೆ ಇಲ್ಲಿ ಗೊತ್ತಾಗದೇ ಇರುವಂತ സഭ എന്തെന്ന് പിടികിട്ടിയിട്ടില്ല. ಸಭೆ ಅಂದ್ರೆ ಏನಂತ ಅವರಿಗೆ ಇನ್ನು ಅವರ ಗ್ರಹಿಕೆಗೆ ಇನ್ನು ಬಂದಿಲ್ಲ, ಅವರಿಗೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಆಗ್ಲಿಲ್ಲ. ഈ രക്തത്താൽ വീണ്ടെടുക്കപ്പെട്ടു, ರಕ್ತದಿಂದ ವಿಮೋಚಿಸಲ್ಪಟ್ಟ ആ വ്യക്തി യേശുവിന്റെ ശരീര സഭയോട് ചേർന്നു. ಆ ರಕ್ತದಿಂದ ವಿಮೋಚಿಸಲ್ಪಟ್ಟ ಮೇಲೆ ಆತನನ್ನ ಯೇಸುವಿನ ಸಭೆಯಲ್ಲಿ ಸೇರಿಸಿದ್ರು. ചേർത്ത് കഴിഞ്ഞാൽ, ಸೇರಿಸಿದ ನಂತರ, ആ നിമിഷം മുതൽ യേശുവിന്റെ ശരീരത്തിന്റെ ഭാഗമായി. ಆ ಸೇರಿಸಿದ ನಂತರ ಅವನು ಆ ನಿಮಿಷದಿಂದ ಆತನು ಯೇಸುವಿನ ಶರೀರದೊಂದು ಭಾಗವಾಗಿ. പക്ഷേ അവിടെ കൊണ്ട് തീരുകയല്ല. ಅದು ಆದ ನಂತರ ಅಲ್ಲಿಗೆ ಮುಗಿಲಿಲ್ಲ. അവൻ വീണ്ടും ജനിക്കുക. ಮತ್ತೆ ಅವನು ಹೊಸದಾಗಿ ಹುಟ್ಟುತ್ತಾ ಇದ್ದ. വീണ്ടും ജനിക്കുക എന്ന് പറഞ്ഞാൽ ಹೊಸದಾಗಿ ಹುಟ್ಟುವುದೆಂಬುದಾಗಿ ಹೇಳಿದ್ರೆ, വചനത്തില് ವಾಕ್ಯದಲ್ಲಿ പരിശുദ്ധാത്മാവിലാണ് ജനിക്കുക. ಪರಿಶುದ್ಧಾತ್ಮನಲ್ಲಿಯೂ ಆಗಿದ್ದು ಹೊಸದಾಗಿ ಹುಟ್ಟುತ್ತಾನು ಅಂತ അത് ഞാൻ പലപ്പോഴും പറയുന്നു. ನಾನು ಅದನ್ನು ಅನೇಕ ಸಾರಿ ನಿಮ್ಮ ಮಧ್ಯದಲ್ಲಿ ಹಂಚಿದ್ದೆ. പരിശുദ്ധാത്മാവിൽ ജനിക്കുന്നവൻ, ಪರಿಶುದ್ಧಾತ್ಮನಲ್ಲಿ ಹುಟ್ಟುವಂತ, പരിശുദ്ധാത്മാവ് ദൈവമാണ്, ಪರಿಶುದ್ಧಾತ್ಮನ ದೇವರಾಗಿದ್ದಾನೆ, ദൈവമാണ്, ವಾಕ್ಯವು ದೇವರಾಗಿದ್ದಾನೆ. അവൻ വീണ്ടും ജനിക്കുമ്പോൾ ಆ ರೀತಿಯಾಗಿ ನಾವು ಹೊಸದಾಗಿ ಹುಟ್ಟುವಾಗ ദൈവത്തിന്റെ സ്വരൂപത്തിലാണ്, ದೇವರ ಸ್ವರೂಪದಲ್ಲಿ ಆಗಿದೆ ನಾವು ಹೊಸದಾಗಿ ಹುಟ್ಟುವಂತ. പക്ഷെ അവൻ ശരീരത്തിൽ തന്നെ ഇവിടെ ആയിരിക്കുന്നു. ಆದ್ರೆ ಅವನ ಶರೀರದಲ್ಲೇ ಇಲ್ಲಿ ಆಗಿದ್ದಾನೆ. അതാ ദൈവത്തിന്റെ സ്വരൂപത്തിൽ അവനിപ്പോ കാണാൻ കഴിയാം. ಆದ್ರೆ ಅದಕ್ಕೋಸ್ಕರನೇ ಆಗಿದೆ, ಅವನನ್ನ ದೇವರ ಸ್ವರೂಪದಲ್ಲಿ ಈಗ ನೋಡ್ಲಿಕ್ಕೆ ಆಗ್ತಾ ಇಲ್ಲ. അത് ഈ ശരീരം നീക്കപ്പെടുമ്പോൾ, ಆದ್ರೆ ಈ ಶರೀರವನ್ನ ನೀಗಿಸಲ್ಪಡುವಾಗ ആ സ്വരൂപത്തിലേക്ക് അവനായി, ಆ ದೇವರ ಸ್ವರೂಪಕ್ಕೆ ಅವನು ಅವನು ಪ್ರಮೋಷನ್ ಆಗ್ತಾನೆ, ಅವನಿಗೆ ಪ್ರಮೋಷನ್ ಸಿಗುತ್ತೆ. ಆ ದೇವರ ಶರೀರ, ആ ശരീര രൂപാന്തര ശരീരം, ಆ ರೂಪಾಂತರ ಶರೀರವಾಗಿ ಆತನು ಮಾರ್ಪಡ್ತಾನೆ. കല്യാണം മധ്യാസിലെ കല്യാണം ಮಧ್ಯಾಕಾಶದಲ್ಲಿ ಆಗಿದೆ ಮದುವೆ ನಡೆಯುವಂತ. ഈ ശരീരം കൊണ്ട് പോവില്ല. ಆದ್ರೆ ಅದಕ್ಕೆ ಈ ಶರೀರದಿಂದ ನಾವು ಅಲ್ಲಿಗೆ ಹೋಗೋದಿಲ್ಲ. രൂപാന്തര ശരീരം, ಅದಕ್ಕೊಂದು ರೂಪಾಂತರ ಶರೀರವಾದ ನಂತರ ಆಗಿದೆ ಅಲ್ಲಿ. അപ്പം വീണ്ടും ജനിച്ചവരാരാണ്? മക്കളാണ്. ಹಾಗಾದ್ರೆ
ವಿಮೋಚಿಸಲ್ಪಟ್ಟವರು ಯಾರು? ಹೊಸದಾಗಿ ಹುಟ್ಟಿದವರು ಯಾರು? ಮಕ್ಕಳಾಗಿದ್ದಾರೆ. മക്കള് ആരെ മക്കള്? ಯಾರ ಮಕ್ಕಳು? ജനിപ്പിച്ചവന്റെ മക്കള്, ಹುಟ್ಟಿಸಿದವನ ಮಕ್ಕಳು, അതാ ദൈവത്തിന്റെ മക്കൾ. ಅದಾಗಿದ್ದಾನೆ ದೇವರ ಮಕ್ಕಳು. മക്കൾ ആരാണ്? മക്കള്. കുട്ടികൾ അല്ലേ? ಮಕ್ಕಳು ಯಾರು? ಮಕ್ಕಳೇ. അപ്പൊ അവര് കുട്ടിയായിരിക്കുന്നത്തോളം കാലം ಅವರು ಮಕ್ಕಳಾಗಿರುವಷ್ಟು ಕಾಲ അറിവില്ല, ಅವರಿಗೆ ಪರಿಜ್ಞಾನ ಇಲ್ಲ. അല്ലേ? അത് വായിച്ചു നോക്കിയേ. ಆದರೂ ನಾನು ಹೇಳುವುದೇನೆಂದರೆ, ಬಾಧ್ಯನು ತಾನು ಆಸ್ತಿಗೆಲ್ಲ ಧನಿಯಾಗಿದ್ದರೂ ಬಾಲಕನಾಗಿರುವ ತನಕ ದಾಸನಂತೆ ಇರುವನೇ ಹೊರತು ಬೇರೆ ಇಲ್ಲ. കണ്ടോ? ഗലാത്യ 4:9. ഒന്നുകൂടി വായിച്ചോ, അത് ഒന്നുകൂടി വായിച്ചോ, എല്ലാവരും ശ്രദ്ധിക്കാൻ വേണ്ടി. ಆ ವಾಕ್ಯ ಮತ್ತೊಮ್ಮೆ ಓದ್ತೇನೆ. ಆದರೆ ನಾನು ಹೇಳುವುದೇನೆಂದರೆ, ಬಾಧ್ಯನು ತಾನು ಆಸ್ತಿಗೆಲ್ಲ ಧನಿಯಾಗಿದ್ದರೂ ಬಾಲಕನಾಗಿರುವ ತನಕ ದಾಸನಂತೆ ಇರುವನೇ ಹೊರತು ಬೇರೆ ಇಲ್ಲ. കണ്ടോ? കാര്യം അവകാശിയാണ്. ಅವನು ಅವಕಾಶ ಬಾಧ್ಯಸ್ಥನ ಆಗಿದ್ದಾನೆ. ദൈവത്തിന്റെ മകനായതുകൊണ്ട്, ದೇವರ ಮಗನಾಗಿರೋದ್ರಿಂದ അവകാശിയാണ്. ಅವನು ಬಾಧ್ಯಸ್ಥನೇ ಆಗಿದ್ದಾನೆ. പക്ഷേ കാര്യത്തെക്കുറിച്ചുള്ള, ಆದ್ರೆ ಅದರ അവകാശത്തെക്കുറിച്ചുള്ള, ಅದರ ಬಾಧ್ಯಸ್ಥೆ ಕುರಿತಾಗಿರುವ, ആ അനുഗ്രഹത്തെക്കുറിച്ചുള്ള, ಅದರ ಅನುಗ್ರಹದ ಕುರಿತಾಗಿರುವ, ആ സമ്പത്തെക്കുറിച്ചുള്ള, ಅವನಿಗಿರುವ ಸಂಪತ್ತಿನ ಕುರಿತಾಗಿರುವ അവൻ അറിവില്ല. ಅದರ ಪರಿಜ್ಞಾನ ಅವನಿಗಿಲ್ಲ. കാരണം അവൻ ശിശുവാണ്. ಯಾಕಂದ್ರೆ ಅವನು ಶಿಶುವಾಗಿದ್ದ. ഇനി ഇത് അറിയണമെങ്കിൽ ഇതിನ್ನು ಗೊತ್ತಾಗಬೇಕಂದ್ರೆ വേറെ ദാസം മുഖാന്തരാണ് അവൻ അറിയുന്നത്. ಬೇರೆ ಒಬ್ಬನ ಮುಖಾಂತರವಾಗಿದೆ ಇವನಿಗೆ ಗೊತ್ತಾಗಬೇಕಾಗಿದೆ. സ്വന്തം അപ്പന്റെ മകൻ ಸ್ವಂತ ಅಪ್ಪನ ಮಗ വേറൊരാളെ പറഞ്ഞിട്ടാണ് അറിയുന്നത്. ಬೇರೆ ಇನ್ನೊಬ್ಬನ ಹೇಳ್ಬಿಟ್ಟ ಗೊತ್ತಾಗಬೇಕು ಇವನಿಗೆ. കാരണം ಕಾರಣ ഇവന്റെ ಏನಂದ್ರೆ മേൽ വളർച്ചയില്ല, ഇവൻ കുട്ടിയാണ്. ಇವನಿಗೆ ಇನ್ನೂ ಆ ಪರಿಜ್ಞಾನ ಬಂದಿಲ್ಲ, ಇನ್ನೂ ಅವನ ಮಗುವಾಗಿದ್ದಾನೆ. കാര്യങ്ങൾ നടത്താനുള്ള കഴിവില്ല. ಇದನ್ನೆಲ್ಲ ನಿಭಾಯಿಸಲಿಕ್ಕಿರುವಂತ ಅವನಿಗೆ ಪರಿಜ್ಞಾನ ಇಲ್ಲ. ഒരു വീട്ടിൽ പ്രശ്നങ്ങളുണ്ടെങ്കിൽ, പോരാട്ടമുണ്ടെങ്കിൽ, ಒಂದು ಮನೆಯಲ್ಲಿ ಹೋರಾಟ ಇದ್ರೆ അവിടെ ജയിക്കാൻ പറ്റുന്ന കാരണം, ಆ ಮನೆಯಲ್ಲಿ ಸಮಸ್ಯೆನೋ ಹೋರಾಟನೋ ಇದ್ರೆ ಅಲ್ಲಿ ಜಯಿಸಲಿಕ್ಕೆ ಆಗದೇ ಇರುವಂತ ಕಾರಣ, പല കാരണങ്ങളുണ്ട്. ಅನೇಕ ಕಾರಣಗಳಿದೆ. അതിലൊരു മെയിൻ കാരണം, ಅದರಲ್ಲಿ ಮುಖ್ಯವಾದ ಕಾರಣ ಏನಂದ್ರೆ, ഇവൻ ആ കാര്യങ്ങളെ ജയിക്കാനുള്ള പ്രായമായിട്ടില്ല. ಇವನಿಗೆ ಆ ಕಾರ್ಯಗಳನ್ನ ಜಯಿಸಲಿಕ್ಕಿರುವಂತ ಪರಿಜ್ಞಾನ ಬಂದಿಲ್ಲ. ಅವನಿಗೆ ಆ ವಯಸ್ಸು ಬಂದಿಲ್ಲ. അതുകൊണ്ട് ಆ ವಯಸ್ಸು ಬರದೇ ಇರೋದ್ರಿಂದ വേറെ പുറത്തുനിന്നൊരു ദാസന്റെ ಹೊರಗಿಂದ ಬಂದಂತ ಒಬ್ಬ ದಾಸನ, അതിന്റെ ഉദാഹരണം ഞാൻ പറയാം. ಅದ್ರ ಉದಾಹರಣೆ ನಾನು ಹೇಳ್ತೀನಿ. ഇപ്പൊ ഞാൻ എൻ്റെ വീട്ടിലെ കാര്യം, ನಾನೊಂದು ನನ್ನ ಮನೆಯ ವಿಷಯವನ್ನ പിള്ളേരെ ഏൽപ്പിക്കുക, ಮಕ್ಕಳಿಗೆ ನಾನು ಒಪ್ಪಿಸ್ಬೇಕು. അതിനുള്ള പ്രായം അവരായില്ലെങ്കിൽ, ಅವರಿಗಿರುವಂತ ವಯಸ್ಸು ಅದಾಗಿಲ್ಲ, ಒಪ್ಪಿಸಬೇಕಾಗಿರುವಂತ ವಯಸ್ಸು ಅವ್ರಿಗೆ ಆಗಿಲ್ಲ ಅಂತ വേറെ ആരെങ്കിലും ഒരാളെ ഞാൻ ഏൽപ്പിച്ചിട്ട് പറ്റി വരും. ಬೇರೆ ಯಾವ್ದಾದ್ರು ಒಬ್ಬ ಆಳಿಗೆ ಈ ಮಕ್ಕಳನ್ನು ಆ ಕಾರ್ಯಗಳನ್ನು ಒಪ್ಪಿಸ್ಬೇಕಾಗುತ್ತೆ. ഇതേപോലെ ഡയറക്റ്റ് ಅದೇ ರೀತಿಯಾಗಿ ಡೈರೆಕ್ಟ್ ಆಗಿ അപ്പന്റെ കാര്യം, ಅಪ್ಪನ ವಿಷಯಗಳು മക്കൾക്ക് ചെയ്യാൻ പറ്റുന്നില്ല. ಮಕ್ಕಳಿಗೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. അതാണ് ഈ അറിവ് കുറയുമ്പോൾ സംഭവിക്കുന്നത്. ಅದಾಗಿದೆ ಈ ತಿಳುವಳಿಕೆ ಕಡಿಮೆ ಆಗುವಾಗ ಸಂಭವಿಸುವ, വളർച്ച കുറയുമ്പോൾ സംഭവിക്കുന്നത്. ಈ ನಮ್ಮ ಬೆಳವಣಿಗೆ ಕಡಿಮೆ ಆಗುವಾಗ ಸಂಭವಿಸುವ. അതുകൊണ്ടാണ് ഞാൻ ഫസ്റ്റ് പറഞ്ഞത്, ಆದದ್ರಿಂದ ನಾನು ಮೊದಲೇ ಹೇಳಿ, സഭ എന്താണെന്ന് അറിയുന്നില്ല, ಸಭೆ ಏನಂತ ನಮಗೆ പരിശുദ്ധാത്മാവ് എന്താണെന്ന് അറിയുന്നില്ല, ಪರಿಶುದ್ಧಾತ್ಮನ ಏನಂತ ಗೊತ್ತಾಗ್ತಾ ಇಲ್ಲ, ദൈവരാജ്യം എന്താണെന്ന് അറിയുന്നില്ല, ದೈವರಾಜ್ಯ ಅಂದ್ರೆ ಏನಂತ ಗೊತ್ತಿಲ್ಲ, യേശു വരുമെന്നുള്ളത് കൃത്യം ഉറപ്പില്ല, ಯೇಸು ಬರ್ತಾರೆ ಎಂಬುದಾಗಿರುವಂತದ್ದು ನಿಜವಾದ ನಂಬಿಕೆ ಇಲ್ಲ. ശരിക്കും പറഞ്ഞാൽ സ്നാനപ്പെട്ടവർക്ക് സ്നാനം എന്താണെന്ന് ചോദിച്ചാൽ അറിയുന്നില്ല. ಸರಿಯಾಗಿ ಹೇಳ್ಬೇಕೆಂಬುದಾಗಿ ಹೇಳಿದ್ರೆ ದೀಕ್ಷಾ ಸ್ನಾನ ಹೊಂದ್ಕೊಂಡವರಿಗೆ ದೀಕ್ಷಾ ಸ್ನಾನ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ഇപ്പോൾ അവരോട് ചോദിച്ചാൽ അവർക്ക് പറയാൻ പറ്റുന്നില്ല. ಅದು ಇವಾಗ ಅವ್ರ ಹತ್ರ ಕೇಳಿದ್ರೆ ಏನಂತ ಕೇಳಿದ್ರೆ ಅವ್ರಿಗೆ ಹೇಳಲಿಕ್ಕೆ ಆಗ್ತದೆ. കാരണം ಶಿಶು ആയിരിക്കുന്നത്തോളം, ಯಾಕಂದ್ರೆ ಅವರು ಶಿಶು ಆಗಿರೋದ್ರಿಂದ കാര്യങ്ങൾ ഗ്രഹിക്കാൻ കഴിയുന്നില്ല. ಆ ಶಿಶು ಆಗಿರುವ ತನಕ ಅವರಿಗೆ ಈ ಹೇಳುವಂತ ಯಾವ ವಿಷಯಗಳನ್ನ ಗ್ರಹಿಸ್ಕೊಳಕ್ಕಾಗಲ್ಲ. അതുകൊണ്ടാണ് ಆದದ್ದರಿಂದ ഈ പറയപ്പെടുന്ന കാര്യങ്ങൾ ಹೇಳುವಂತ ವಿಷಯಗಳನ್ನ മനസ്സിലാകാതെ പോകുന്നത്. ಈ ಹೇಳುವಂತ ವಿಷಯಗಳು ಅವರಿಗೆ ಅರ್ಥವಾಗದೆ, അർത്ഥമാകുന്നത് പ്രായമുള്ളവർക്കാണ്. ಅದರಲ್ಲಿ ಅರ್ಥವಾಗುವಂತದ್ದು ಯಾರಿಗೆ? ಈ ವಯಸ್ಸಾದವರಿಗಾಗಿದೆ, പ്രായമുള്ളവർ, ಅದರಲ್ಲಿ ಪ್ರಾಯ ಬಂದವರಿಗೆ, ವಯಸ್ಸು പ്രായം വരുന്നതനുസരിച്ച് ಅವರ ವಯಸ್ಸು ಹೆಚ್ಚಾಗ್ತಿದ್ಯೋ ಅದರ ಮೇಲೆ ಆಗಿರ್ತದೆ. അതാരാ? ಈ ವಯಸ್ಸು ಹೆಚ್ಚಾದವರು ಯಾರು? അവരാണ് ആത്മീയരായിട്ട് വരുന്നത്. ಅವರಾಗಿದ್ದಾರೆ ಆತ್ಮಿಕವಾಗಿ ಹಂತವಾಗಿ ಹತ್ತಿ ಬರ್ತಾ ಇರುವಂತವ್ರು. ആത്മീയ വളർച്ചയാണ് അവിടെ ഉദ്ദേശിക്കുന്നത്. ಆತ್ಮಿಕ ಹಂತವನ್ನ ಹತ್ತಿ ಬರೋದಾಗಿದೆ ಅಲ್ಲಿ ಉದ್ದೇಶಿಸ್ತಿರುವಂತ. പ്രായമുള്ളവരെ, ವಯಸ್ಸಾದವರು ಅಥವಾ ವಯಸ್ಸಿಗೆ ಬರ್ತಾ ಇರುವಂತವರು ಎಂಬುದಾಗಿ ಹೇಳೋದಾದ್ರೆ
ಆ ಒಂದು ಹಂತಕ್ಕೆ ಆತ್ಮಿಕವಾಗಿ ಹತ್ತಿ ಬರುತ್ತಾ ಇರೋರನ್ನ ಹೇಳ್ತಾ ಇರೋದಂತ. ആത്മീയ വളർച്ച ഇല്ലാത്തവരെ ಆತ್ಮಿಕ ಬೆಳವಣಿಗೆ ಇಲ್ಲದವರು ಇರುವ ശിശു എന്നാണ് പറയുന്നത്. ಶಿಶು ಎಂಬುದಾಗಿ ಆಗಿದೆ. അതിനെ ബലപ്പെട്ട കാര്യം ദൈവം ഏൽപ്പിക്കില്ല. ಅದಕ್ಕೆ ಅವರಿಗೆ ಬಲವಾಗಿರುವಂತ ವಿಷಯಗಳನ್ನ ಅವರಿಗೆ ಒಪ್ಪಿಸೋದು. കാരണം അവനെ കൈകാര്യം ചെയ്യാനുള്ള കഴിവില്ല. ಯಾಕಂದ್ರೆ ಅವರಿಗೆ ಅದನ್ನ ನಿಭಾಯಿಸಲಿಕ್ಕಿರುವಂತ ಪರಿಜ್ಞಾನ ಇಲ್ಲ. അപ്പൊ വിലപ്പെട്ടത് ആത്മീയനെ ഏൽപ്പിക്കുള്ളൂ. ಹಾಗಾದ್ರೆ ಬೆಲೆಯುಳ್ಳಂತದನ್ನ ಯಾರಿಗೆ ಒಪ್ಸೋದು? ಈ ಆತ್ಮಿಕನಿಗೆ ಒಪ್ಸೋದು. അതുകൊണ്ടാണ് ഈ ആത്മീയം പറയുന്നത് മറ്റുള്ളവർക്ക് പിടികിട്ടാത്തത്. ಅದಕ್ಕೋಸ್ಕರ ಆಗಿದೆ ಈ ಆತ್ಮಿಕನ ಹೇಳೋದಂತದನ್ನ ಈ ಬಾಕಿ ಇರುವಂತ ಶಿಶುಗಳಿಗೆ ಅರ್ಥ ಮಾಡ್ಕೊಳಕ್ಕಾಗಲ್ಲ. അർത്ഥാനുള്ള കഴിവായിട്ടില്ല. ಅರ್ಥ ಆಗಬೇಕಾಗಿರುವಂತ ಜ್ಞಾನ ಇನ್ನು ಬಂದಿಲ್ಲ. അപ്പൊ ശിശുവിന് കഴിയുന്നതെന്ന് പറഞ്ഞാൽ ಆಗ ಶಿಶುವಿಗೆ ಏನು ಅವರಿಗೆ ಬೇಕು ಅಂದ್ರೆ എന്നും ശിശുവായിരിക്കുന്നില്ല. ಆ ಶಿಶು ಯಾವತ್ತೂ ಶಿಶುವಾಗಿ ಇರೋದಿಲ್ಲ. അവനെ വളരുമ്പോൾ ഏൽപ്പിക്കാൻ ആഗ്രഹിക്കുന്നു. ಅವನನ್ನ ಬೆಳೆಸಲಿಕ್ಕೆ ಆಸೆ ಪಡ್ತಾ ಇದ್ದಾರೆ. പക്ഷെ അവൻ വളരാതിരുന്നാലോ? ಆದ್ರೆ ಇವನು ಬೆಳೆದೇ ಇದ್ರೆ എങ്ങനെ വളരുന്നത്? ಯಾವ ರೀತಿಯಾಗಿ ಬೆಳೆಯೋದು? വചനം കേട്ടും ವಾಕ್ಯವನ್ನ ಕೇಳಿ പരിശുദ്ധാത്മാവിന്റെ നിറവിലും ಪರಿಶುದ್ಧಾತ್ಮನ ತುಂಬಿಸುವಿಕೆಯಿಂದ ദൈവത്തോട് അടുത്ത് വരും തോറുമാണ് വളരുന്നത്. ದೇವರ ಈ ಸಮೀಪಕ್ಕೆ ಇನ್ನು ಹೆಚ್ಚಾಗಿ ಹೋಗುವಾಗ ಆಗಿದೆ ಇವನು ಬೆಳೆಯೋದು. വചനം കേട്ടും ವಾಕ್ಯವನ್ನ ಕೇಳಿ അതിന് സമയമില്ല കേൾക്കാൻ. ಅದನ್ನ ಕೇಳಲಿಕ್ಕೆ ಸಮಯ ಇಲ್ಲ. പരിശുദ്ധാത്മ അറിയാൻ സമയമില്ല. ಪರಿಶುದ್ಧಾತ್ಮನಿಂದ ತುಂಬಿಸಿಕೊಳ್ಳಲಿಕ್ಕೆ ಸಮಯ ಇಲ್ಲ. ദൈവത്തോട് അടുക്കാൻ സമയമില്ല. ದೇವರೊಂದಿಗೆ ಸಮೀಪಿಸಲಿಕ್ಕೆ ಸಮಯ ಇಲ್ಲ. അപ്പൊ എങ്ങനെ വളരുന്നത്? ಮತ್ತಿನ್ನ ಹೇಗೆ ಬೆಳೆಯೋದು? എങ്ങനെയാണ് ആത്മീയനാകുന്നത്? ಮತ್ತಿನ್ನ ಹೇಗೆ ಆತ್ಮಿಕನ ആകാത്തടത്തോളം ಆಗದೇ ಇರುವಷ್ಟು ദൈവം ಕಾಲ വിലപ്പെട്ടത് ഏൽപ്പിക്കത്തില്ല. ದೇವರು ಬೆಲೆಯುಳ್ಳದನ್ನ ಆತನಿಗೆ ಒಪ್ಪಿಸೋದಿಲ್ಲ. അങ്ങനെ വരുമ്പോൾ ಆ ರೀತಿಯಾಗಿ ಬರುವಾಗ വർഷങ്ങൾ വെറുതെ കുറെ പോകും. ವರ್ಷಗಳು ಸುಮ್ಮನೆ ಈ ರೀತಿಯಾಗಿ ಕಳೆದು ಹೋಯ್ತದೆ. അന്നേരം ഇവൻ പറയും, ಆ ಸಮಯದಲ್ಲಿ ಇವನು ಹೇಳ್ತಾನೆ, ഇത് ശരിയല്ല, ಇದು ಸರಿಯಲ್ಲ, ഞാൻ ഇത്ര വർഷമായി, ನಾನು ಇಷ್ಟು ವರ್ಷ ಆಯ್ತು, അത് നടക്കുമെന്ന് എനിക്കറിയത്തില്ല. ನನಗಿನ್ನ ಅದು ನಡೀತದೆ ಅಂತ ಅನಿಸ್ತಾ ಇಲ್ಲ. ഇതാണ് ഈ വിശ്വാസം തള്ളിക്കളയുന്നത്. ಅದಾಗಿದೆ ಈ ವಿಶ್ವಾಸದಿಂದ ಹಿಂಜಾರುವುದು. ദൈവമക്കളുടെ പേര് ദൈവമക്കളെ കളയും. ಈ ದೇವರ ಮಕ್ಕಳ ಹೆಸರನ್ನ ಈ ದೇವರ ಮಕ್ಕಳೇ ಅದನ್ನ ಇಲ್ಲದಂತೆ അതാണ് ಮಾಡ್ತಾರೆ. അവരോട് ഒരു ചോദ്യം ചോദിച്ചാൽ അവർക്ക് പറയാൻ പറ്റുന്നില്ല. ಅದಕ್ಕೆ ಅವರಿಗೆ ಒಂದು ಪ್ರಶ್ನೆಯನ್ನ ಕೇಳಿದ್ರೆ ಅವರಿಗೆ ಅದಕ್ಕೆ ತಿರುಗಿ ಉತ್ತರ ಹೇಳಲಿಕ್ಕೆ ಆಗ್ತಾ ಇಲ್ಲ. ലേഖനം എന്തിനാന്ന് ചോദിച്ചാൽ അറിയത്തില്ല. ಪತ್ರಿಕೆಗಳು ಯಾತಕ್ಕೆ ಎಂಬುದಾಗಿ ಕೇಳೋದಾದ್ರೆ ಅದನ್ನ ബൈബിളിലെ ಗೊತ್ತಿಲ್ಲ. ലേഖനം എന്തിനെഴുതി? ಸತ್ಯವೇದದಲ್ಲಿ ಪತ್ರಿಕೆಗಳನ್ನ ಯಾತಕ್ಕೋಸ್ಕರ ಬರೆದ್ರು ಎಂಬುದಾಗಿ ಕೇಳಿದ್ರೆ ಅವ್ರಿಗೆ ಗೊತ್ತಿಲ್ಲ. അറിയത്തില്ല. ಅವ್ರಿಗೆ ಗೊತ್ತಿಲ್ಲ. ലേഖനം എഴുതിയത് ಪತ್ರಿಕೆಗಳು ಬರೆದಿತ್ತು സഭയ്ക്കാണ്. ಸಭೆಗೋಸ್ಕರ ಆಗಿತ್ತು. സുവിശേഷം ಸುವಾರ್ತೆಗಳು മുഴുവൻ മാനവരാശിയുടെ രക്ഷയ്ക്കാണ്. ಈ ಸಕಲ ಮಾನವರಿಗಿರುವಂತ ರಕ್ಷಣೆಗೋಸ್ಕರ ಆಗಿದೆ ಈ ಸುವಾರ್ತೆ ಪುಸ್ತಕಗಳಿರುವಂತ. പുതിയ നിയമത്തിലെ കാര്യം ഞാൻ പറയാം. ಹೊಸ ನಿಯಮದ ಹೊಸ ಒಡಂಬಡಿಕೆ ಕಾರ್ಯಗಳಾಗಿದ್ದು ನಾನು ಹೇಳ್ತೇನೆ. അപ്പോസ്തല പ്രവൃത്തി ಅಪೊಸ್ತಲರ ಕೃತ್ಯಗಳು അപ്പോസ്തലന്മാരിലൂടെ സംഭവിച്ചുകൊണ്ടിരിക്കുന്ന കാര്യങ്ങൾ. ಅಪೊಸ್ತಲರ ಮುಖಾಂತರ ಸಂಭವಿಸ್ತಾ ಇರುವಂತ ಕಾರ್ಯಗಳನ್ನಾಗಿದೆ ಬರೆದಿರುವಂತದ್ದು. വെളിപ്പാട് പുസ്തകം എഴുതിയത്, ಪ್ರಕಟಣೆ ಪುಸ್ತಕ ಬರೆದಿರುವಂತದ್ದು, വരാനുള്ളത് ಇನ್ನು ಬರ್ಲಿಕ್ಕಿರುವಂತದ್ದು ദൈവം കാണിച്ചു കൊടുക്കാണ് യോഹന്നാൻ. ದೇವರಿ ಯೋಹಾನನ ಮುಖಾಂತರ ತೋರ್ಪಡಿಸ್ತಾ ಇರುವಂತದ್ದಾಗಿದೆ ಪ್ರಕಟಣೆ ಪುಸ್ತಕ. ഇങ്ങനെ ഓരോ പുസ്തകങ്ങൾക്ക് അതിൻ്റെതായ വ്യത്യാസങ്ങളുണ്ട്. ಒಂದೊಂದು ಪುಸ್ತಕಗಳಿಗೆ ಅದರದ್ದೇ ಆದಂತ ಒಂದು ವ್ಯತ್ಯಾಸಗಳಿದೆ. ഇത് അറിയത്തില്ല പലരും. ಇದು ಅನೇಕರಿಗೆ ಇದ್ರದ್ದು ಕುರಿತಾಗಿ ಗೊತ್ತಿಲ್ಲ. പ്രവചനം എന്തിനാണ്? ಪ್ರವಾದನೆ ಏನಕ್ಕೆ? പ്രവചനം ಪ್ರವಾದನೆ എല്ലാവർക്കും ഇഷ്ടമൊക്കെ. ಪ್ರವಾದನೆ ಎಲ್ರಿಗೂ ಇಷ್ಟ ಕೇಳಲಿಕ್ಕೆ. ഇന്നലെ പ്രാർത്ഥനയ്ക്ക് വന്നാൽ കേൾക്കാൻ ഇഷ്ടം പ്രവചനം. ನೆನ್ನೆ ಪ್ರಾರ್ಥನೆ ಬಂದವರಿಗೂ ಕೇಳಲಿಕ್ಕೆ ಇಷ್ಟ ಪ್ರವಾದನೆ. 20 വർഷം മുമ്പ് കഴിഞ്ഞ പ്രവചനം. ಈ 20 ವರ್ಷದ ಹಿಂದೆ ದೇವರನ್ನ ಕಂಡುಕೊಂಡವ್ರಿಗೂ ಅವ್ರಿಗೂ ಇಷ್ಟ ಪ್ರವಾದನೆ ಕೇಳಕ್ಕೆ. പരിശുദ്ധാത്മ പ്രാപിക്കണം എന്നല്ല, ಪರಿಶುದ್ಧಾತ್ಮನನ್ನ ಹೊಂದ್ಕೋಬೇಕು ಅಂತಲ್ಲ, പരിശുദ്ധം നിറയാനല്ല ആഗ്രഹം. ಪರಿಶುದ್ಧಾತ್ಮನಿಂದ ತುಂಬಿಸಲ್ಪಡ್ಬೇಕು ಅಂತಲ್ಲ ಅವ್ರಿಗೆ ಆಸೆ. യേശുവിനോട് ചേർന്നിരിക്കാനല്ല ആഗ്രഹം. ಅವರಿಗೆ ಯೇಸುವಿನೊಂದಿಗೆ ಅನ್ಯೂನ್ಯತೆ ಹೆಚ್ಚಾಗಬೇಕು ಎಂಬುದಾಗಿರುವಂತದ್ದಲ್ಲ ಅವರ ಆಸೆ. ദൈവജനത്തിന്റെ വെളിപ്പാടിൽ നിറയാനല്ല ആഗ്രഹം. ದೇವರ ವಾಕ್ಯದ ಪ್ರಕಟಣೆಗಳಲ್ಲಿ ತುಂಬಿಸ್ಕೋಬೇಕು ಎಂಬುದಾಗಿರುವಂತದ್ದಲ್ಲ ಅವರ ಆಸೆ. കാരണം അവൻ ശിശുവാണ്. ಯಾಕಂದ್ರೆ ಅವನು ಇನ್ನೂ ಶಿಶುವೇ ಆಗಿದ್ದಾನೆ. നിങ്ങൾ മുണ്ടെന്നെ ശ്രദ്ധിക്കുക, അവൻ ശിശുവായതുകൊണ്ടാണ് അങ്ങനെ. ಎಲ್ಲರೂ ಇಲ್ಲಿ ಗಮನಿಸ್ರಿ, ಅವನು ಆ ರೀತಿಯಾಗಿ ಶಿಶು ಆಗಿರೋದ್ರಿಂದ ಆಗಿದೆ. ശിശുവിന് എന്താ ആഗ്രഹം? ಶಿಶುವಿಗೆ ಏನು ಆಸೆ? ചോക്ലേറ്റ്, ಚಾಕ್ಲೇಟ್, അതുപോലുള്ള കാര്യങ്ങൾ. ಆ ರೀತಿಯಾಗಿ ಸಣ್ಣ ಪುಟ್ಟ ವಿಷಯ. അതിൽ ഇവനെ കൂടെ ഇഷ്ടം പ്രവചനമാണ്. ಆದ್ರೆ ಇವನಿಗೆ ಹೆಚ್ಚಾಗಿ ಇಷ್ಟ ಏನು? ಪ್ರವಾದನೆ ಮಾತು. വചനവും വേണ്ട, യേശുവും വേണ്ട, ವಾಕ್ಯವೂ ಬೇಡ, ಯೇಸು പരിശുദ്ധാത്മാവും വേണ്ട, ಪರಿಶುದ್ಧಾತ್ಮನು ಬೇಡ. ശിശു അറിവില്ല. ಶಿಶು ಅವನಿಗೆ ಪರಿಜ್ಞಾನ ಇಲ್ಲ. എന്താണ് പ്രവചനം? ಏನಾಗಿದೆ ಪ್ರವಾದನೆ? എന്തിനാണ് പ്രവചനം? ಯಾತಕ್ಕೋಸ್ಕರ ಪ್ರವಾದನೆ? പഴയ നിയമത്തിലുള്ള പ്രവചനവും ಹಳೆಯ ಒಡಂಬಡಿಕೆಯ ಪ್ರವಾದನೆಯು പുതിയ നിയമത്തിലെ പ്രവചനം ಹೊಸ ಒಡಂಬಡಿಕೆಯ ಪ್ರವಾದನೆ വ്യത്യാസമുണ്ട്. ಅದಕ್ಕೆ ಎರಡಕ್ಕೂ ವ್ಯತ್ಯಾಸ ಇದೆ. പഴയ നിയമത്തിൽ ಹಳೆಯ ಒಡಂಬಡಿಕೆಯಲ್ಲಿ സഭയിൽ വന്നിട്ടില്ല, ಸಭೆ ಇನ್ನೂ ಸ್ಥಾಪಿಸಲ್ಪಡಲಿಲ್ಲ.
പഴയ നിയമത്തിൽ ಹಳೆ ಒಡಂಬಡಿಕೆಯಲ್ಲಿ യേശു ക്രിസ്തുവിടെ വന്നിട്ടില്ല. ಯೇಸು ಕ್ರಿಸ್ತ ಇನ್ನೂ ಬಂದಿಲ್ಲ. പഴയ നിയമത്തിൽ ಹಳೆ ಒಡಂಬಡಿಕೆಯಲ್ಲಿ യേശുവിന്റെ ക്രൂശ് മരണം നടന്നിട്ടില്ല. ಯೇಸುವಿನ ಶಿಲುಬೆಯ ಮರಣ ನಡೆದಿಲ್ಲ. ക്രൂശ് മരണത്തിലൂടെയാണ് ಶಿಲುಬೆಯ ಮರಣದಿಂದಾಗಿದೆ പുതിയ ನಿಯಮ വരുന്നത്. ಹೊಸ ಒಡಂಬಡಿಕೆ ಬರುವಂತದ್ದು. അപ്പൊ അതിനു മുമ്പുള്ള പ്രവചനം ಹಾಗಾದ್ರೆ ಅದಕ್ಕಿಂತ ಮುಂಚೆ ಇರುವ ಪ್ರವಾದನೆ ജനത്തോടുള്ള പ്രവചനമാണ്. ಇಸ್ರಾಯೇಲರಿಗಿರುವಂತ ಪ್ರವಾದನೆ ಆಗಿದೆ. പുതിയ നിയമത്തിലെ പ്രവചനം ಹೊಸ ಒಡಂಬಡಿಕೆ ಪ್ರವಾದನೆ സഭയ്ക്കാണ് പ്രവചനം. ಸಭೆಗಾಗಿದೆ ಪ್ರವಾದನೆ. പുതിയ നിയമത്തിൽ പ്രവചിക്കുന്നത് ಹೊಸ ಒಡಂಬಡಿಕೆಯಲ್ಲಿ ಪ್ರವಾದಿಸುವಂತದ್ದು സഭയ്ക്ക് ആത്മീയ വർധന വരുത്താനാണ്. ಹೊಸ ಒಡಂಬಡಿಕೆಯಲ್ಲಿ ಪ್ರವಾದಿಸುವಂತದ್ದು ಸಭೆಗೆ ಆತ್ಮಿಕವಾದ ಬೆಳವಣಿಗೆ ಉಂಟಾಗ್ಲಿಕ್ಕೋಸ್ಕರ. തെറ്റും ശരിയിലേക്ക് കൊണ്ടുപോകുന്നത്, ತಪ್ಪು ಸರಿ ಎಂಬುದು ಅಲ್ಲಿಗೆ തെറ്റുന്ന ശരിയിലേക്ക് കൊണ്ടുപോകുന്നത് ತಪ್ಪಿಂದ ಸರಿಗೆ ತೆಗೆದುಕೊಂಡು ಹೋಗುವಂತದ್ದು പരിശുദ്ധാത്മാവാണ്. ಪರಿಶುದ್ಧಾತ್ಮನಾಗಿದ್ದಾನೆ. വചനത്തിന്റെ ആഴത്തിലേക്ക് കൊണ്ടുപോകുന്നത് ವಚನದ ವಾಕ್ಯದ ಆಳಕ್ಕೆ ನಮ್ಮನ್ನು ತೆಗೆದುಕೊಂಡು ಹೋಗುವಂತ പരിശുദ്ധാത്മാവാണ്. ಪರಿಶುದ್ಧಾತ್ಮನಾಗಿದ್ದಾನೆ. അന്യ ഭാഷ ಸ್ವന്തം ആത്മീയ വർധനയ്ക്ക്, ಸ್ವಂತ ಆತ್ಮಿಕ ಬೆಳವಣಿಗೆಗೋಸ್ಕರ. പ്രവചന ಪ್ರವಾದನೆ സഭയുടെ ആത്മീയ വർധന. ಸಭೆಯ ಆತ್ಮಿಕ ಬೆಳವಣಿಗೆಗೋಸ್ಕರ. പഴയ നിയമത്തിലെ പ്രവചനം ಹಳೆಯ ಒಡಂಬಡಿಕೆ ಪ್ರವಾದನೆ ജനത്തെ നടത്താൻ അന്ന് പുതിയ നിയമം വന്നിട്ടില്ല. ಅವಾಗ ಹೊಸ ಒಡಂಬಡಿಕೆ ಬರದೇ ಇರೋದ್ರಿಂದ ಅಲ್ಲಿ ಇಸ್ರಾಯೇಲ್ ಜನರನ್ನ ನಡೆಸಲಿಕ್ಕೋಸ್ಕರ ಆಗಿತ್ತು ಹಳೆ ಒಡಂಬಡಿಕೆ ಪ್ರವಾದನೆ. അതുകൊണ്ട് ಆದ್ದರಿಂದ പുതിയ നിയമത്തിലെ ಹೊಸ ಒಡಂಬಡಿಕೆಯಲ್ಲಿ പ്രവചനത്തെ ಸಂಭವತೆ ಪ್ರವಾದನೆ ಎಂಬ ವಿಷಯವನ್ನ പഴയ നിയമത്തിൽ ಹಳೆ ಒಡಂಬಡಿಕೆಯ പ്രവാചകന്മാരിലൂടെ ಪ್ರವಾದಿಗಳ ಮುಖಾಂತರ ദൈവം ഭാഗമായി സംസാരിച്ചു. ದೇವರು ಒಂದೊಂದು ಭಾಗವಾಗಿ ಅದನ್ನ ಮಾತನಾಡಿ. ഉദാഹരണമായി ಯೆಶಾಯನು പുതിയ നിയമത്തെ കുറിച്ച് സംസാരിച്ചു. ಹೊಸ ಒಡಂಬಡಿಕೆ ಕುರಿತಾಗಿ ಮಾತನಾಡಿದ್ನು. യിരെമ്യാവ് സംസാരിക്കുന്നു. ಯೆರೆಮೀಯನು ಮಾತನಾಡಿದ್ನು. ಮೋಶೆ സംസാരിക്കുന്നു. ಮೋಶೆಯು ಮಾತನಾಡಿದ್ನು. അപ്പൊ പഴയ നിയമത്തിലെ പ്രവചനം, ಹಾಗಾದ್ರೆ ಹಳೆ ಒಡಂಬಡಿಕೆಯ ಪ್ರವಾದನೆ ബൈബിളിന്റെ പൂർത്തീകരണം ഇവിടെ വന്നിട്ടില്ല. ಆ ಸತ್ಯವೇದದ ಪೂರ್ತೀಕರಣ ಇನ್ನೂ ಬಂದಿಲ್ಲ. വരുന്നതിന് മുമ്പ് ജനത്തെ എങ്ങനെ നടത്തണം, ಬರೋಕ್ಕಿಂತ ಮುಂಚೆ ಹೇಗೆ ಈ ಜನರನ್ನ ನಡೆಸಬೇಕು, അതിന് അവരെ തെറ്റുകളെ ചൂണ്ടിക്കാണിക്കുന്നു. ಅವರ ಅದಕ್ಕೋಸ್ಕರನೇ ಆಗಿದೆ ಅವರ ತಪ್ಪುಗಳನ್ನ ಬೆರಳು ತೋರಿಸ್ತಾ ಇರೋ ദൈവത്തിന്റെ ആലോചനയെ പറഞ്ഞു കൊടുക്കും. ಅಲ್ಲಿ ದೇವರ ಆಲೋಚನೆಗಳನ್ನ ಮಾತ್ರ ಹೇಳ್ತಾ ಇರುವಂತದ್ದು. അതാണ് പഴയ നിയമത്തിലെ കൂടുതൽ പ്രവചനം. ನೋಡಿದ್ರೆ പഴയ നിയമത്തിലെ പ്രവചനം ಹಳೆಯ ಒಡಂಬಡಿಕೆಯ ಪ್ರವಾದನೆ ഭാഗമായിട്ട് ಒಂದು ಭಾಗವಾಗಿರುವಂತದ್ದಾಗಿದೆ. ജനത്തെ നേരെ വഴിക്ക് നടത്താൻ വേണ്ടിയാണ്. ಅದನ್ನ ಜನರನ್ನ ಸರಿಯಾದ ರೀತಿಯಾಗಿ ಸರಿಯಾದ ಮಾರ್ಗಕ್ಕೆ ನಡೆಸಲಿಕ್ಕೋಸ್ಕರ ಆಗಿತ್ತು. ಎಲ್ಲರನ್ನೂ ಅಲ್ಲ, ಇಸ್ರಾಯೇಲ್ ಜನರನ್ನಾಗಿತ್ತು. പുതിയ നിയമത്തിൽ ಹೊಸ ಒಡಂಬಡಿಕೆಯಲ್ಲಿ ಮಗನು ಅಪ್ಪನ ಮಗನು പ്രവചനത്തിന്റെ ആവശ്യമില്ല. ಅಪ್ಪನ ಮಗನಿಗೆ ಪ್ರವಾದನೆಯ ಅವಶ್ಯಕತೆ ಇಲ್ಲ. അപ്പൻ മകനോട് സംസാരിക്കും. ಅಪ್ಪನು ಮಗನ ಜೊತೆಯಲ್ಲಿ ಮಾತನಾಡ್ತಾನೆ. പിന്നെന്തിനാ പ്രവചനം? ಮತ್ತಿನ್ನೇನಕ್ಕೋಸ್ಕರ ಪ್ರವಾದನೆ? ആത്മീയ വർധന, ಸಭೆಯ ಆತ್ಮಿಕ ಬೆಳವಣಿಗೆಗೋಸ್ಕರ. അങ്ങനെയല്ല ഇവിടെ പറയും. ಅದಕ್ಕೋಸ್ಕರ ಹಾಗೇನೆ ಅಲ್ವಾ ಇಲ್ಲಿ ವಾಕ್ಯದಲ್ಲಿ ಕಾಣ್ತಾರೆ. എന്നോട് എന്റെ കർത്താവ് സംസാരിക്കും. ಹಾಗಾದ್ರೆ ನನ್ನ ಜೊತೆಯಲ್ಲಿ ನನ್ನ ಕರ್ತನ ಮಾತನಾಡ್ತಾನೆ. നിങ്ങളോട് സംസാരിക്കും, ಮಾತನಾಡ್ತಾನೆ. ನಿಮ್ಮ ಜೊತೆಯಲ್ಲಿ ಕರ್ತನ ಮಾತನಾಡ್ತಾನೆ. നിങ്ങൾ ആ വളർച്ച പ്രാപിച്ചാൽ മതി. ನೀವು ಆ ಆತ್ಮಿಕವಾದ ಬೆಳವಣಿಗೆಯನ್ನು ಹೊಂದ್ಕೊಂಡ್ರೆ ಸಾಕು. ഞാൻ ചോദിക്കട്ടെ, ನಾನು ಕೇಳಲ್ಲ. ഇവിടെ ഇപ്പൊ ശില്പയുടെ അപ്പൻ, ಇಲ್ಲಿ ಶಿಲ್ಪ ಸಹೋದರಿಯ ಅಪ್ಪ, ശില്പയുടെ അപ്പനൊരു കാര്യം സാധിക്കാൻ വേണ്ടി ಅವರ ಅಪ್ಪ ಒಂದು ವಿಷಯವನ್ನ ಸಾಧಿಸಿಕೊಳ್ಳಿಕ್ಕೋಸ್ಕರ അപ്പൻ ഡയറക്റ്റ് പറയും. ಅಪ್ಪ ಡೈರೆಕ್ಟ್ ಆಗಿ ಬಂದು ಹೇಳ್ತಾರೆ, വേറൊരാൾ പറയത്തില്ല. ಆದ್ರೆ അവർക്കൊരു പേന വേണം. ಇವಾಗ ಶಿಲ್ಪ ಸಹೋದರಿಗೆ ಒಂದು ಪೆನ್ ಬೇಕು, അല്ലെ ഒരു ബുക്ക് വേണം, ಒಂದು ಬುಕ್ ಬೇಕು. അവർക്ക് ധൈര്യമായിട്ട് അപ്പനോട് ചോദിക്കാം. ಅವರಿಗೆ ಧೈರ್ಯವಾಗಿ ಬಂದು ಅವರ ಅಪ್ಪನ ಜೊತೆಯಲ್ಲಿ ಕೇಳ್ಕೋಬಹುದು. അല്ലെങ്കിൽ ഒരു സ്കൂട്ടി ಅಥವಾ ಒಂದು ಸ್ಕೂಟಿ മോൾക്ക് വേണം, ಆ ಮಗಳಿಗೆ ಬೇಕು. അത് അപ്പന് മേടിച്ചു കൊടുക്കും. ಅಪ್ಪನಿಗೆ ಹೋಗಿ ಹೇಳಿದ್ರೆ ಅಪ್ಪಗೆ വേറൊരാളുടെ പറയേണ്ട ആവശ്യമില്ല. ಅದನ್ನ ಬೇರೆಯವ್ರ ಜೊತೆ ಹೇಳ್ಬೇಕೆಂಬುದಾಗಿರುವಂತ ಅವಶ್ಯಕತೆ. കാരണം മകളായി പോയി, ಯಾಕಂದ್ರೆ ಅವಳು ಮಗಳಾಗಿದ್ದಾಳೆ എന്ന് പറഞ്ഞതുപോലെ ಅದೇ ರೀತಿಯಾಗಿ മകന് പ്രവചനത്തിന്റെ ആവശ്യമില്ല. ಮಗನಿಗೆ ಪ್ರವಾದನೆಯ ಅವಶ್ಯಕತೆ ಇಲ್ಲ. കാരണം പ്രവചനം കൊടുക്കുന്ന ദൈവം അവന്റെ അപ്പനാണ്. ಪ್ರವಾದನೆ ಕೊಡುವಂತ ದೇವರು ಅವನ ಅಪ್ಪನ. അപ്പൻ സംസാരിച്ചാൽ മതി, ಅಪ್ಪ ಮಾತಾಡಿದ್ರೆ ಸಾಕು. അതിനാണ് പറഞ്ഞത്, ಅದಕ್ಕನ್ನೇ ನಾನು എന്റെ ആടുകൾ എന്റെ ശബ്ദം കേൾക്കും, ನನ್ನ ಕುರಿಗಳು ನನ್ನ ಶಬ್ದಕ್ಕೆ ಕಿವಿ ಕೊಡ್ತಾರೆ. യേശുവിന്റെ ശബ്ദം കേൾക്കാൻ എന്ത് രസമെന്ന് ഞാൻ കേട്ടിട്ടുണ്ട്. ಯೇಸುವಿನ ಶಬ್ದವನ್ನ ಕೇಳಲಿಕ್ಕೆ ಎಷ್ಟು ಮಧುರವಾಗಿರ್ತದೆ ಗೊತ್ತಾ? ನಾನು ಕೇಳಿದ್ದೆ, ഞാൻ പലപ്പോഴും കേട്ടിട്ടുണ്ട്. ನಾನು ಅನೇಕ ಸಾರಿ ಕೇಳಿದ್ದೆ. ചില വിഷയം ചോദിക്കുമ്പോൾ ശബ്ദമായിട്ട് കേട്ടിട്ടുണ്ട്.
ಕೆಲವು ವಿಷಯಗಳನ್ನ ದೇವರ ಬಾಯಿಂದ ನಾನು ಶಬ್ದವಾಗಿ ಕೇಳಿದೆ. ഒരാള് സംസാരിക്കുന്നവൻ ಒಬ್ಬ ಮನುಷ್ಯನು ಹತ್ತಿರದಲ್ಲಿ ಬಂದು ಮಾತನಾಡುವಂತ ರೀತಿಯಲ್ಲಿ ആ വിഷയത്തിന് വിടുതലാകുന്നത്. ಆ ಕ್ಷಣದಲ್ಲಿ ಯಾವ್ದಾದ್ರು ವಿಷಯಗಳಿದ್ರೆ ಆ ವಿಷಯಕ್ಕೆ ದಳಿ ಬಿಡುಗಡೆ ಆಗ್ತದೆ. കാരണം പ്രവചനത്തിന് ആവശ്യമില്ല. ಯಾಕಂದ್ರೆ ಪ್ರವಾದನೆ ಅವಶ್ಯಕತೆ ಇಲ್ಲ. പ്രവചനം കൊടുക്കുന്ന ദൈവമാണ്. ಪ್ರವಾದನೆ ಕೊಡೋದು ದೇವರೇ. ആ ദൈവം നമ്മുടെ പിതാവാണ്. ಆ ದೇವರೇ ನಮ್ಮ ತಂದೆ. പിതാവാണ് മകനോട് ഡയറക്റ്റ് പറയുകയാണ്. ಆ ದೇವರೇ ನಾವು ಮಗನಾಗಿರುವಂತ ನಮ್ಮ ಜೊತೆಯಲ್ಲಿ ಡೈರೆಕ್ಟ್ ಆಗಿ ಮಾತಾಡ್ತಾ ಇದ್ದಾರೆ. മകനല്ലെങ്കിൽ ಮಗನಲ್ಲದೆ ಇದ್ರೆ പ്രവചനം വേറെ ആളിലൂടെ നീ കേൾക്കണം. ಪ್ರವಾದನೆ ಮತ್ತೊಂದು ಜನದ ಮುಖಾಂತರವಾಗಿ ನಾವು ಕೇಳಬಹುದು. അല്ലെ മകനിലൂടെ കേൾക്കേണ്ടി വരും. പുറത്തുള്ള ആള് ಇಲ್ಲ ಅಂದ್ರೆ ಅವನ ಮಗನೇ ಆಗಿದ್ರೆ ಈ ಮಗನ ಮುಖಾಂತರ ಹೊರಗಡೆ ಇರುವಂತ ಜನರು ಕೇಳ್ಬೇಕಾಗ್ತದೆ. എന്നാൽ പ്രവചനം ഉണ്ട്. ಹಾಗಾದ್ರೆ ಪ್ರವಾದನೆ ಇದೆ. കാരണം ಯಾಕಂದ್ರೆ 5 ശുശ്രൂഷകനാണ്. ಹೊಸ ಒಡಂಬಡಿಕೆಯಲ್ಲಿ 5 ಸೇವೆಗಳು 5 ಸೇವೆಗಳಾಗಿದೆ. രണ്ടാമത്തെ ശുശ്രൂഷകനാണ്. ಅದರಲ್ಲಿ 2ನೇ ಸೇವಕರಾಗಿದ್ದಾರೆ ಪ್ರವಾದಿಗಳು. പ്രവാചകന്റെ ശുശ്രൂഷ ಪ್ರವಾದಿಯ ಸೇವೆಗೆ സഭയ്ക്ക് ആത്മീയ വർധന വരുത്താൻ, ಸಭೆಗೆ ಆತ್ಮಿಕ ಬೆಳವಣಿಗೆ. സഭ എന്താണ്? ಸಭೆ ಏನು? യേശുവിന്റെ ശരീരം. ಯೇಸುವಿನ ಶರೀರ. യേശുവിന്റെ ശരീരത്തിൽ എന്തുണ്ടാകണം? ಯೇಸುವಿನ ಶರೀರದಲ್ಲಿ ಏನಿರ್ಬೇಕು? ആത്മാവിന്റെ വർധന ഉണ്ടാവും. ಆತ್ಮಿಕ ವರ್ತನೆ ಇರ್ಬೇಕು. അത് വരുത്തുന്നതിനാണ് ಆ ಆತ್ಮಿಕ ಬೆಳವಣಿಗೆ ಇರ್ಬೇಕು. ಆತ್ಮಿಕ ಬೆಳವಣಿಗೆ ಬರೋದಿಲ್ಲ. പ്രവാചകനാണ് ആത്മീയ വർധന വരുത്തുന്നത്. ಪ್ರವಾದಿಯಾಗಿದೆ ಆತ್ಮಿಕ ಬೆಳವಣಿಗೆಯನ್ನು ತರುವಂತ. പരിശുദ്ധാത്മാവ് സഭയെ നടത്തുകയാണ് ഇത്. ಪರಿಶುದ್ಧಾತ್ಮನು ಸಭೆಯನ್ನ ನಡೆಸುವಂತದ್ದಾಗಿದೆ. അത് വാഗൊണ്ട് സംസാരിക്കുന്ന പ്രവാചകനിലൂടെയാണ്. ಆದ್ರೆ ಅದನ್ನ ಬಾಯಿಂದ ಮಾತನಾಡಿಸುವಂತದ್ದು ಒಬ್ಬ ಪ್ರವಾದಿಯ ಮುಖಾಂತರ. പലരും പഠിപ്പിക്കുന്നത്, ಆದ್ರೆ ಕೆಲವರು ಮಾತನಾಡುವಂತ പഴയതും പുതിയതെല്ലാം കൂട്ടി കുഴച്ചങ്ങോട്ട്, ಕೆಲವರು ಕಲಿಸುವಂತದ್ದು ಹಳೇದು ಹೊಸದನ್ನೆಲ್ಲ ಸೇರಿಸಿ ಮಿಕ್ಸ್ ಮಾಡಿ. അതെങ്ങനെയാണ് ശരിയാകുന്നത്? ಅದು ಹೇಗೆ ಸರಿ ಆಗ್ತದೆ? പഴയ നിയമത്തിലെ പ്രവചനം ഇസ്രായേൽ ജനത്തിനാണ്. ಆ ಹಳೆ ಒಡಂಬಡಿಕೆಯ ಪ್ರವಾದನೆ ಇಸ್ರೇಲ್ ಜನರಿಗಾಗಿದೆ. പുതിയ നിയമത്തിലെ പ്രവചനം സഭയ്ക്കുള്ള ആത്മീയ വർധനയ്ക്കാണ്. ಹೊಸ ಒಡಂಬಡಿಕೆಯ ಪ್ರವಾದನೆ ಸಭೆಗಿರುವಂತ ಆತ್ಮಿಕ ಬೆಳವಣಿಗೆ. ಕಾರಣ ಏನಂದ್ರೆ ಸಭೆ അപ്പോസ്തലന്മാരുടെയും പ്രവാചകന്മാരിലൂടെയാണ് പണിയപ്പെടുന്നത്. ಅಪೊಸ್ತಲರಿಂದಲೂ ಪ್ರವಾದಿಗಳೇ ಮುಖಾಂತರನು ಆಗಿದೆ ಸಭೆ ಸ್ಥಾಪಿಸಲ್ಪಡ್ತಿರುವ. സഭയ്ക്കാണ് പ്രവചനം മുൻതൂക്കം കൊടുക്കുന്നത്. ಹಾಗಾದ್ರೆ ಸಭೆಗಾಗಿ പ്രവചനം മുൻതൂക്കം കൊടുക്കുന്നത് ಸಭೆಗಾಗಿದೆ ಪ್ರಾಧಾನ್ಯತೆ ಕೊಡ್ತಾ ಇರುವಂತದ್ದು. ಪ್ರವಾದನೆಗೆ ಪ್ರಾಧಾನ್ಯತೆ, ಸಭೆಗಾಗಿದೆ ಪ್ರವಾದನೆಗೆ ಪ್ರಾಧಾನ್ಯತೆ ಕೊಡ್ತಿರುವಂತ. പറയുന്നത് മനസ്സിലാകുന്നുണ്ട്? ಗೊತ್ತಾಗ್ತಾ ಇದೆಯಾ? എന്താ ഇത് മനസ്സിലാകാത്തത്? ಯಾಕೆ ಇದು ಗೊತ್ತಾಗ್ತಾ ಇರುವ? ಶಿಶುವಾയിരിക്കുന്നു. ನಾವು ಶಿಶು ಆಗಿರೋದ್ರಿಂದ, ചെറിയ കൊച്ച, ನಾವಿನ್ನೂ ಸಣ್ಣ ಮಕ್ಕಳು. കാര്യം തീരുമാനിച്ച് ഞങ്ങളുടെ കഴിവായില്ല. ನಮಗೆ ಇದನ್ನ ತೀರ್ಮಾನಿಸಲಿಕ್ಕೆ ಬೇಕಾಗಿರುವಂತ ಪರಿಜ್ಞಾನ ನಮಗಿನ್ನು ಬಂದಿದೆ. അതുകൊണ്ട് ಆದ್ದರಿಂದ പോരാട്ടത്തെ ജയിക്കാൻ പറ്റുന്നില്ല. ಹೋರಾಟವನ್ನ ನಮಗೆ ಜಯಿಸ್ಲಿಕ್ಕೆ ಆಗ್ತಾ ಇದೆ. എന്തെങ്കിലും ഒരു പ്രശ്നം വരുമ്പോൾ, ಏನಾದ್ರೂ ಒಂದು ಸಮಸ್ಯೆ ಬರುವಾಗ, കൊച്ചിന് ചെറിയൊരു വേദന എടുക്കാം, ಮಗುಗೆ ಸಣ್ಣ ನೋವಾದ್ರೆ ಸಾಕು കരയുന്നതാണ്. ಮಗು ಅಳುವುದನ್ನ ನಾವು ಕಾಣ್ತೀವಿ. ഇതുപോലെ ചെറിയ ശിശുവായിരിക്കുന്ന കാലം, ಅದೇ ರೀತಿಯಾಗಿ ಶಿಶು ಆಗಿರುವಷ್ಟು ಕಾಲ എന്തെങ്കിലും ഒരു വിഷയം വല്ലാതെ ನಮಗೆ ಏನಾದ್ರೂ ಒಂದು ಸಣ್ಣ ವಿಷಯಗಳು ಬಂದ್ರೆ ನಾವು ಅದರಿಂದ ಭಯಂಕರ ನೊಂದೋಗ್ಬಿಡ್ತಾರೆ. എന്നിട്ട് അവര് ദൈവത്തോട് പറയും, ಮತ್ತೆ ಅವ್ರು ಹೋಗಿ ದೇವ್ರ ಹತ್ರ ಹೇಳ್ತಾರೆ, ദൈവം എന്നെ പിടിപ്പിക്കാം, ಅಯ್ಯೋ ದೇವ್ರೆ ಯಾಕೆ ನನ್ನ ಬಿಡಿಸ್ತಿಲ್ಲ. ആ വിടുതലിൽ ഏറ്റെടുക്കാനുള്ള വളർച്ച വന്നില്ല. ಆ ಬಿಡುಗಡೆಯನ್ನ ಹೊಂದಿಕೊಳ್ಳಲಿಕ್ಕೆ ಬೇಕಾಗಿರುವಂತ ಬೆಳವಣಿಗೆ ನಮ್ಮಲ್ಲಿ. അത് ഈ കൊച്ചിനറിയോ? ಅದು ಈ ಮಗುವಿಗೆ ಗೊತ್ತಾ? നീ ചോദിക്കുന്ന സാധനം തരാം, അത് ചെയ്യാനുള്ള കപ്പാസിറ്റി നിനക്ക് ഇല്ലാന്ന് അപ്പം പറയുന്നത്. ನೀನು ಕೇಳುವಂತ ವಿಷಯವನ್ನ ಮಾಡ್ಲಿಕ್ಕಿರುವಂತ ನಿನಗೆ ಕೆಪಾಸಿಟಿ ನಿನ್ನ ಹತ್ರ ಇಲ್ಲ ಅಂತ ಆಗಿದೆ ತಂದೆ ಹೇಳ್ತಾರೆ. ഉദാഹരണ ഒരു കാര്യം പറയും, അവന്റെ മുകളിൽ ഒരു ബ്ലേഡ് ഇരിക്കുന്നു. ಉದಾಹರಣೆಗೆ ನಾನೊಂದು ವಿಷಯನ ಹೇಳ್ತೇನೆ. ಮೇಲೆ ಒಂದು ಬ್ಲೇಡ್ ಇದೆ. കൊച്ചു കിടന്ന് കരയും, അപ്പനോ ಮಗು ಅಳ್ತಾ ಇದೆ ಅಪ್ಪನ ಜೊತೆಯಲ್ಲಿ, എനിക്ക് ಆ ബ്ലേഡ് വേണം, ನನಗೆ ಆ ಬ್ಲೇಡ್ ಬೇಕು ಅಂತ. അപ്പനെടുത്ത് കൊടുക്കും. ಅಪ್ಪ ಅದನ್ನ ತೆಗೆದುಕೊಡೋದಿಲ್ಲ. കൊടുക്കാത്തതിന്റെ കാരണം, ಕೊಡದೇ ಇರಕ್ಕೆ ಕಾರಣ ഇല്ലാഞ്ഞിട്ടല്ല, ಅದು ಇಷ್ಟ ಇಲ್ಲದೆ ಮಗನನ್ನ ಇಷ್ಟ ಇಲ್ಲದೆ ಇರೋದ್ರಿಂದಲ್ಲ. എടുത്ത് കൊടുത്താൽ അപകടം ഉണ്ടാവും. ಅದನ್ನ ತೆಗೆದುಕೊಟ್ರೆ ಆ ಮಗುಗೆ ಅಪಘಾತ ಉಂಟಾಗ್ತದೆ. അതുകൊണ്ടാണ് കൊടുക്കാത്തത്. ಅದಕ್ಕೋಸ್ಕರ ಆಗಿದೆ ಆ ಬ್ಲೇಡ್ ಅನ್ನು ಕೊಡಲ್ಲ. അതേ സമയത്ത് ಅದೇ ರೀತಿಯಾಗಿ ഈ കുഞ്ഞ് വളർച്ച പ്രാപിച്ചാൽ, ಈ ಮಗು ಬೆಳೆದು ಬಂದ್ರೆ ആ ബ്ലേഡ് കൊടുത്ത അപകടം വരത്തില്ല. ಆ ಬ್ಲೇಡ್ ಅನ್ನು ಕೊಟ್ರೆ ಆ ಮಗುಗೆ ಅಪಘಾತ ಆಗೋದಿಲ್ಲ. അവന്റെ നാഗമൊക്കെ മുറിച്ച് കളയും. ಆ ಒಂದು ಉಗುರನ್ನ ಕಟ್ അവന് ಮಾಡ್ತಾನೆ. ഉപയോഗിക്കാൻ കഴിയുമോ? ಅದನ್ನ ಯಾವ ರೀತಿಯಾಗಿ ಉಪಯೋಗಿಸ್ಬೇಕು ಅಂತ ಆತನಿಗೆ ಪರಿಜ್ಞಾನ ಬಂದಿದೆ ಅವಾಗ. അതാണ് ആത്മീയ വളർച്ച വേണമെന്ന് പറയുന്നത്. ಅದನ್ನೇ ಆಗಿದೆ ಹೇಳಿದ್ದು, ಆತ್ಮಿಕವಾದ ಬೆಳವಣಿಗೆ ನಮಗೆ ಬೇಕು. ഈ ആത്മീയ വളർച്ച വരുമ്പോൾ
ಈ ಆತ್ಮಿಕ ಬೆಳವಣಿಗೆ ಬರುವಾಗ അപ്പന്റെ ശബ്ദം കേട്ട് ഗ്രഹിക്കാൻ പറ്റും. ಅಪ್ಪನ ಶಬ್ದವನ್ನ ಕೇಳಿ ನಮಗೆ ಗ್ರಹಿಸ್ಕೊಳ್ಳಕ್ಕಾಗ್ತದೆ. കൊച്ചിനറിയത്തില്ല. ಅದು ಮಗು ಗೊತ್ತಿಲ್ಲ. അപ്പന് ദേഷ്യം വന്നിരുന്നാലും ಅಪ್ಪನಿಗೆ ಸಿಟ್ಟು ಬಂದಿದ್ರು ചിരിച്ചുകൊണ്ടിരുന്നാലും ನೆಗಡ್ಕೊಳ್ತಾ കൊച്ചു ಇದ್ರು. ചാടി അപ്പന്റെ മടി പോകും. ಆ ಮಗು ಆಗಿದ್ರೆ ಅದು ಆ ಮಗು ಜಿಗಿದಾಡ್ತಾ ತಂದೆ ಮಾಡ್ಲಿಕ್ಕೆ ಹೋಗ್ತದೆ. എന്നാ ഈ കൊച്ചു വലുതായാൽ ಆದ್ರೆ ಈ ಮಗು ದೊಡ್ಡದಾದ್ರೆ അപ്പൻ ദേഷ്യായിരിക്കുമ്പോഴറിയാം, ಅಪ್ಪನು ಸಿಟ್ಟಾಗಿರುವಾಗ ಗೊತ್ತಾಗುತ್ತೆ, അല്ലാതിരിക്കുമ്പോഴറിയാം. ಆ ಸಿಟ್ಟಿಲ್ದೇ ಇರುವಾಗ್ಲೂ ಗೊತ್ತಾಗುತ್ತೆ. ಆಮೇಲೆ അതിന് തിരിച്ചറിയുള്ള കഴിവായി. ಅವಾಗ ಆ ಮಗುಗೆ ಅದನ್ನ ಗ್ರಹಿಸ್ಕೊಳ್ಳಿಕ್ಕಿರುವಂತ ഞാൻ ಸಾಮರ್ಥ್ಯ പറഞ്ഞു, ഈ ലോകത്തിൽ അപ്പന്റെ ഒരു ഉദാഹരണ പറഞ്ഞത്. ಅದು ನಾನು ಹೇಳಿದ್ದು ಈ ಲೋಕದಲ್ಲಿರುವಂತ ಒಂದು ಅಪ್ಪನ ಉದಾಹರಣೆ. കാര്യങ്ങൾ മനസ്സിലാക്കാനുള്ള കഴിവ് വളരുമ്പോഴാണ് വരുന്നത്. ಈ ರೀತಿಯಾದ ವಿಷಯಗಳನ್ನೆಲ್ಲ ನಾವು ಬೆಳೆಯುವಾಗ ಆಗಿದೆ ಅದನ್ನ ಗ್ರಹಿಸಲಿಕ್ಕೆ ಆಗುವಂಥದ್ದು. ഇതേപോലെ തന്നെ ಅದೇ ರೀತಿಯಾಗಿ ഓരോ കാര്യങ്ങളും ಒಂದೊಂದು ವಿಷಯವು സഭ എന്താണെന്ന് ചോദിച്ചാൽ അറിയാത്തതിന്റെ കാരണം, ಸಭೆ എന്താണെന്ന് ചോദിച്ചാൽ അറിയാത്തതിന്റെ കാരണം, ಸಭೆ ಏನಂತ ಕೇಳಿದ್ರೆ ಗೊತ್ತಿಲ್ಲದೆ ಇರೋಕ್ಕೆ ಕಾರಣ അവകാശിയായിരിക്കുന്നിടത്തോളം കാലം ನಾವು ಬಾಧ್ಯಸ್ಥರಾಗಿರುವಷ್ಟು ಕಾಲ കാര്യത്തെക്കുറിച്ചുള്ള തിരിച്ചറിവ് വന്നിട്ടില്ല. ನಮಗೆ ಇದರ ಕುರಿತಾಗಿರುವಂತ ಈ ಸಭೆಯ ಕುರಿತಾಗಿರುವಂತ ನಮಗೆ ಅರಿವು ಇನ್ನು ಬಂದ. ദൈവരാജ്യം എന്താണെന്ന് ചോദിച്ചാൽ ದೇವರಾಜ್ಯ ಏನಂತ ಕೇಳಿದ್ರೆ അറിയാത്തതിന്റെ കാരണം, ನಮಗೆ ಅದ್ರ ಕುರಿತಾಗಿರುವ ಅರಿವು ಇಲ್ಲದೆ ಇರುವ ಕಾರಣ ശിശുവായിരിക്കുന്ന കാലം ನಾವು ಆ ಶಿಶುವಾಗಿರುವಷ್ಟು ಕಾಲ കാര്യങ്ങളെ കുറിച്ചുള്ള അറിവില്ല. ನಮಗೆ ಆ ದೇವರ ರಾಜ್ಯದ ಕುರಿತಾಗಿರುವಂತ ಪರಿಜ್ಞಾನ ಬಂದಿಲ್ಲ. ഇപ്പം ദൈവം തരുന്ന ശുശ്രൂഷ ದೇವರು ಕೊಡುವಂತ ಸೇವೆ ദൈവം അയക്കുന്നതാണ്. ದೇವರು ಕಳಿಸುವಂತ ഇത് മനസ്സിലാക്കണമെങ്കിൽ ಇದು ಗೊತ್ತಾಗಬೇಕಂದ್ರೆ ശിശുവല്ല, ಶಿಶು ಅಲ್ಲ, വളർച്ച പ്രാപിക്കും. ನಾವು ಬೆಳಿಬೇಕು. ശിശുവിനെ വേണ്ടത് ಶಿಶುವಿಗೆ ಬೇಕಾಗಿರುವಂತದ್ದು അപ്പമ്മയെ കാണിച്ചു കൊടുക്കുക, ಗಿಳಿಯನ್ನ ತೋರಿಸೋದು, പൂച്ചേനെ കാണിച്ചു കൊടുക്കുക, ಬೆಕ್ಕನ್ನು ತೋರಿಸೋದು, വണ്ടികളെ കാണിച്ചു കൊടുക്കുക, ಗಾಡಿಗಳನ್ನು ತೋರಿಸೋದು, കളിപ്പാട്ടങ്ങളെ കാണിച്ചു കൊടുക്കുക. ಆಟ ಆಡುವಂತ അവന്റെ ಸಾಮಾನುಗಳನ್ನು എന്താ ചിരി എന്നറിയും. ಅವಾಗ ಅದನ್ನು ತೋರಿಸುವಾಗ ಮಗುಗೆ ಎಂತ ಸಂತೋಷ. സഭയിൽ തമാശ പറഞ്ഞു നോക്ക്, ಸಭೆಯಲ್ಲಿ ತಮಾಷೆ ಮಾಡಿ ನೋಡ್ರಿ, കളിപ്പാട്ടം കാണിക്കുന്നത് ಅದು ಒಂದು ಆಟ ಆಡುವಂತ ಸಾಮಾನುಗಳನ್ನ ತೋರಿಸುವಂತ ರೀತಿಯಲ್ಲಿ തമാശ പറഞ്ഞു ചിരിപ്പിക്കുന്നത്. ಆ ರೀತಿಯಾಗಿ ತಮಾಷೆ ಹೇಳಿ ನಗಡಿಸುವಂಥದ್ದು. ദൈവം അയച്ച് പറയുന്നത് ದೇವರು ಹೇಳಿ ದೇವರು ಕಳಿಸಿ ಹೇಳುವಂಥದ್ದು, വലിയവര് പറയുന്ന ഗൗരവമായിട്ടുള്ള കാര്യം ದೊಡ್ಡವರು ಹೇಳುವಂತ ಗಂಭೀರವಾದಂತ ಕಾರ್ಯಗಳು പിള്ളേർ അത് മൈൻഡ് ചെയ്യത്തില്ല. ಅದನ್ನ ಈ ಮಕ್ಕಳು ಅದನ್ನ ತಲೆ ಕೆಡಿಸ್ಕೊಳ್ಳಲ್ಲ. കാരണം അവര് ചിന്തിക്കുന്നില്ല ആ കാര്യം. ಯಾಕಂದ್ರೆ ಅವ್ರು ಅದನ್ನ ಚಿಂತನೆ ಮಾಡಲಲ್ಲ. ആ പ്രായത്തിലല്ല അവര്. ಯಾಕಂದ್ರೆ ಆ ಚಿಂತೆ ಮಾಡೋ ವಯಸ್ಸಲ್ಲಿ ಅಲ್ಲ ಅವ್ರು ಇರುವಂತ. എത്രവർക്ക് ഈ വചനം കേട്ട് പിടികിട്ടി? ಈ ಎಷ್ಟು ಜನಕ್ಕೆ ಈ ವಾಕ್ಯವನ್ನ ಕೇಳಿ ಗ್ರಹಿಸ್ಕೊಂಡ್ರಿ? വളർച്ച പ്രാപ്തവർക്ക് പിടികിട്ടി. ಇದನ್ನ ಬೆಳೆದು ಬಂದಂತವರಿಗೆ ಈ ವಾಕ್ಯವನ್ನ ಕೇಳಿ ಗ್ರಹಿಸ್ಕೊಂಡ್ರು. അല്ലവർക്ക് പിടികിട്ടിയില്ല. ಬೆಳೆದೇ ಇರೋಂಥವರಿಗೆ ಗ್ರಹಿಸ್ಕೊಳ್ಳಿಕ್ಕಾಗ್ಲಿಲ್ಲ. ലോകം വിളിച്ചറിയിക്കുന്ന യേശുവിന്റെ വരവിനെ കുറിച്ച് ಲೋಕವು ಕೂಗಿ ಹೇಳ್ತಾ ಇದೆ ಯೇಸುವಿನ ಬರುವಿಕೆಯ ಕುರಿತು. ശിശുവിനെ അറിയത്തില്ല. ಅದು ಈ ಶಿಶುವಿಗೆ ಗೊತ್ತಿಲ್ಲ. അവിടുന്ന് നല്ല മഴ വന്നാലും ಅಲ್ಲಿಂದ ಒಳ್ಳೆ ದೊಡ್ಡ ಮಳೆ ಬಂದ್ರು അവനവിടെ മണ്ണ് വരി കളിച്ചു. ಅವನಲ್ಲಿ ಮಳೆಯಲ್ಲಿ ಮಣ್ಣನ್ನ ಆಟ ಆಡ್ಕೊಂಡು ಇರ್ತಾನೆ. ಮಣ್ಣಲ್ಲಿ ഇതാണ് അവസ്ഥ. ಇದೇ ಆಗಿದೆ ಈ ಸಭೆಯ ಅವಸ್ಥೆ. ഭൂകമ്പം, ಭೂಕಂಪ, സുനാമി, ಸುನಾಮಿ, പ്രളയം, ಪ್ರಳಯ, കാലാവസ്ഥയുള്ള ചേഞ്ച്, മാറ്റങ്ങൾ, ವಾತಾವರಣದಲ್ಲಿರುವಂತ ಚೇಂಜಸ್. മഴക്കാലത്ത് പ്രളയം, ಮಳೆಗಾಲದಲ್ಲಿ ಪ್ರಳಯ, വേനൽക്കാലത്ത് ഓവർ ചൂട്, ಬೇಸಿಗೆಯಲ್ಲಿ ಹೆವಿ ತಾಪಮಾನ. എന്തിന്റെ ലക്ഷണം? ಇದೆಲ್ಲ ಯಾವ್ದ್ರ ಲಕ್ಷಣ ಆಗಿದೆ? 2-3 വയസ്സുള്ള കൊച്ചിനോട് ചോദിച്ചാൽ അവനെന്ന് അറിയത്തില്ല. 2-3 ವಯಸ್ಸಿರುವಂತ ಈ ಮಗು ಹತ್ರ ಕೇಳಿದ್ರೆ ಅವನಿಗೆ ಗೊತ್ತಿಲ್ಲ. ഇതേപോലെ വളർച്ചയില്ലാത്തവർക്ക് ഇതൊന്നും അറിയത്തില്ല എന്താണ്. ಅದೇ ರೀತಿಯಾಗಿ ಆತ್ಮಿಕವಾಗಿ ಬೆಳವಣಿಗೆ ಇಲ್ಲದೆ ಇರೋರ ಹತ್ರ ಕೇಳಿದ್ರೆ ಗೊತ್ತಿಲ್ಲ ಅವರಿಗೆ. ദൈവത്തെ കരമത്തെ സ്തുതിക്കാം. ದೇವರನ್ನ ನಾವು ಕರಗಳನ್ನು ಸ್ತೋತ್ರ ಮಾಡೋಣ. ഈ ആത്മീയമായിട്ട് വളർച്ച പ്രാപിച്ചാൽ ಆತ್ಮಿಕವಾಗಿ ಬೆಳವಣಿಗೆ ಹೊಂದಿಕೊಂಡವರು കേൾക്കുമുണ്ടാകുന്ന സന്തോഷം, ಕೇಳುವಾಗಿರುವಂತ ಸಂತೋಷ, ഓരോ വെളിപ്പാടുകൾ പറയുമ്പോൾ ಒಂದೊಂದು ಪ್ರಕಟಗಳನ್ನು ಹೇಳುವಾಗ, കാരണം അവർക്ക് ಕಾರಣ ಏನಂದ್ರೆ കാരണം ಅವರಿಗೆ ಸಂತೋಷ ಬರ್ಲಿಕ್ಕೆ ಕಾರಣ വെളിപ്പെട്ട് കിട്ടുകയാണ്. ಅವರಿಗೆ ಅದು ಎಲ್ಲ ಪ್ರಕಟವಾಗಿ ಸಿಗುವಂತ, കാരണം അവർക്ക് അതിനുള്ള പ്രായമായി. ಅವರಿಗೆ ಅದಕ್ಕೆ ಇರುವಂತ ವಯಸ್ಸಾಗಿದೆ. ಅವರಿಗೆ അതിനുള്ള പ്രായമായി. ಅದನ್ನ ಬಾಕಿ ಇರುವಂತವರಿಗೆ ಅದಕ್ಕೆ ಇರುವಂತ ವಯಸ್ಸಾಗಿಲ್ಲ. ಅದನ್ನ ಗ್ರಹಿಸ್ಕೊಳ್ಳಿಕ್ಕಿರುವಂತ ವಯಸ್ಸಾಗಿಲ್ಲ ಆತ್ಮಿಕವಾಗಿ. അതാണ് ചിലർ വലിയവർ ഞങ്ങളിൽ നിന്ന് ചില കാര്യങ്ങൾ പറയും.
ಅದೇ ರೀತಿಯಾಗಿ ನಾವು ಸ್ವಲ್ಪ ದೊಡ್ಡವರು ಈ ರೀತಿಯಾಗಿ ಕೂತ್ಕೊಂಡು ಅನೇಕ ವಿಷಯಗಳನ್ನು ಧ್ಯಾನಿಸ್ತೇವೆ. ആ പിള്ളേരിങ്ങനെ നോക്കിക്കൊണ്ട് ഒന്നും പിടികിട്ടാത്ത പോലെ നോക്കുന്നതാണ്. ಅದೇ ರೀತಿಯಾಗಿ ಮಕ್ಕಳೆಲ್ಲ ಈ ರೀತಿಯಾಗಿ ಏನು ಅರ್ಥ ಆಗದಂಗೆ ಹಿಂಗೆ ಮುಖ ನೋಡ್ತಾ ಇರ್ತಾರೆ. ഇതാണ് അവസ്ഥ സഭയില്ലേ. ಇದೇ ಆಗಿದೆ ಈಗಿನ ಸಭೆಗಳ ಅವಸ್ಥೆ. ഹല്ലേലൂയ. അപ്പൊ ഇതിൽ ആരാ കർത്താവിന്റെ വരവിൽ പോകുന്നത്? ಇದರಲ್ಲಿ ಯಾರಾಗಾದ್ರೆ ಕರ್ತನ ಬರುವಿಕೆಯಲ್ಲಿ വളർച്ച വരണ്ടേ? ആത്മീയ വളർച്ച വരണ്ടേ? ಆತ್ಮಿಕ ಬೆಳವಣಿಗೆ ಬರೋದು ಬೇಡವಾ? ഒരു 1000 വർഷം ജീവിക്കാൻ പറ്റിയെങ്കിൽ ಇನ್ನೊಂದು 1000 ವರ್ಷ ಜೀವಿಸ್ಲಿಕ್ಕೆ ಆಗೋದಾಗಿದ್ರೆ 15-20 വർഷം വളരെ ഇരുന്നത് കുഴപ്പമില്ലായിരുന്നു. 1000 ವರ್ಷ ಏನಾದ್ರು ನಮ್ಗೆ ಆಯುಸಿದ್ದಿದ್ರೆ ಒಂದು 15-20 ವರ್ಷ ಏನು ಬೆಳೆದೇ ಇದ್ರು ತೊಂದರೆ ഇനി സമയമുണ്ട്. ಇನ್ನು ಸಮಯ ಟೈಮ್ ಇದೆ ಅಂತ. ഇതാകെ 70-80 വയസ്സാണ്. ಇರೋದೇ 60-70 ವಯಸ್ಸು. അല്ല അറിവ് വരുന്ന പ്രായം ಅದ್ರಲ್ಲಿ ತಿಳುವಳಿಕೆ ಬರುವಂತ ഒരുമാതിരി നല്ല ഒരു 10-25 വയസ്സിലാകണ്ടേ. ಒಂದು 10-25 ವರ್ಷಕ್ಕೆ ಆದ್ರೂ ಬರ್ಬೇಕಲ್ವಾ ಪರಿಚಯ. 55-60 വയസ്സ് കഴിഞ്ഞാൽ പിന്നെ ഓർമ്മക്കുറവ്. ಒಂದು 55-60 ವರ್ಷ ಆಗುವಾಗ ಅದ್ರ ಯೋಚನೆ ಇಲ್ಲ. ഇടയ്ക്ക് ഒരു 30 വർഷമുള്ളൂ. ಈಗ ಇದ್ರ ಮಧ್ಯದಲ್ಲಿರುವಂತದ್ದು ಒಂದು 30 ವರ್ಷ. സ്നാനപ്പെട്ട് 20 വർഷം കഴിക്കും. ದೀಕ್ಷಾ ಸ್ನಾನ ತೆಗೆದುಕೊಂಡು 20 ವರ್ಷ ಕಳೀತು. ഒന്നും അറിയത്തില്ല. ಆದ್ರೆ ಇನ್ನು ಏನು ಗೊತ್ತಿಲ್ಲ. എന്താ പറയാ ಇನ್ನು ಯಾವಾಗಿನ್ನು 10 ವರ್ಷದಲ್ಲಿ ಗೊತ್ತು ಮಾಡ್ಕೋಬೇಕ. ഹല്ലേലൂയ. ഈ ഒരു കാര്യത്തില് ഈ പിള്ളേർക്ക് വളർച്ച വന്നില്ലെങ്കിൽ ആർക്ക് ഇതിന്റെ വേദന? ಈ ಮಕ್ಕಳಿಗೆ ಬೆಳವಣಿಗೆ ಬರಲಿಲ್ಲ ಅಂದ್ರೆ ಅದ್ರ ವೇದನೆ ಯಾರಿಗಾಗಿದೆ? പ്രായത്തിനൊത്ത വളർച്ച ശരീരത്തിൽ കാണുന്നില്ലെങ്കിൽ ആർക്ക് അതിന്റെ വേദന? ಪ್ರಾಯಕ್ಕೆ ತಕ್ಕ ಹಾಗೆ ಬೆಳವಣಿಗೆ ಬರಲಿಲ್ಲ ಅಂದ್ರೆ ಅದರ ವೇದನೆ ಯಾರಿಗಾಗಿದೆ? അപ്പനും അമ്മയ്ക്കായിട്ട്. ಅಪ್ಪನ ಅಮ್ಮನಿಗೆ ಆಗಿದೆ ವೇದನೆ. അപ്പനമ്മ ദുഃഖിക്കുന്നു. ಅಪ್ಪ ಅಮ್ಮ ದುಃಖಿಸ್ತಾರೆ. ഇതേപോലെ പരിശുദ്ധാത്മ ദുഃഖിക്കുന്നു. ಇದೇ ರೀತಿಯಾಗಿ ಪರಿಶುದ್ಧಾತ್ಮನ ದುಃಖಿಸ್ತಾ ಇದೆ. ഈ ശരിക്കും പറഞ്ഞാല് ಸರಿಯಾಗಿ ಹೇಳ್ಬೇಕಂದ್ರೆ ഈ ഓർമ്മക്കുള്ളതാണ് ഓർമ്മക്കുറവ്. ಯೋಚನೆ ಕಡಿಮೆ ಇರುವಂತ ചില കാര്യങ്ങൾ 10 പ്രാവശ്യം പറയാൻ മനസ്സിക്കത്തില്ല. അത് ಜ್ಞಾಪಕ ಶಕ್ತಿ ಕಡಿಮೆ ಇರುವಂತವರಿಗೆ ಯಾವ್ದಾದ್ರು ವಿಷಯಗಳನ್ನ ಹೇಳಿದ್ರೆ ಅವರು ಅದು ಯೋಚನೆ ಇಟ್ಕೊಳಕ್ಕಾಗಲ್ಲ. വേറെ എന്തെങ്കിലും കാര്യം ചിന്തിച്ചുകൊണ്ടിരിക്കുന്നവർ ಅವರು ಯಾವ್ದಾದ್ರು ಬೇರೆ ವಿಷಯಗಳನ್ನ ಈ ರೀತಿಯಾಗಿ ಚಿಂತೆ ಮಾಡ್ತಾ ಇರ್ತಾರೆ. അവര് നമ്മുടെ അടുത്ത് തന്നെ ഉണ്ടാവും. ಅವ್ರು ನಮ್ಮ ಜೊತೆಲೇ ಇರ್ತಾರೆ. ಆ ಥರ വേറെ ഏതോ ലോകത്തിലായി. ಆದ್ರೆ ಅವರು ಬೇರೆ ಯಾವುದೋ ಲೋಕದಲ್ಲಾಗಿ. ഇതേപോലെ ഈ കാര്യം പറയുമ്പോൾ ಅದೇ ರೀತಿಯಾಗಿ ಈ ವಿಷಯವನ್ನ ಹೇಳುವಾಗ അവരവിടെ ഇല്ല. ಅವರಲ್ಲಿ ಇಲ್ಲ. അവര് വേറെവിടെയൊക്കെ ഇങ്ങനെ ಎಲ್ಲೆಲ್ಲೋ ಬೇರೆಲ್ಲ ಹಿಂಗ ಸುತ್ತಾಡ್ತಾರೆ. സഞ്ചരിച്ച് വരുമ്പോഴേക്ക് കർത്താവ് വരികയാണെങ്കിൽ ಅವರು ಸುತ್ತಾಡ್ತಾ ಬರೋಷ್ಟೊಳಗೆ ಕರ್ತನ ಬರೋದಾದ್ರೆ കൂടെ ഇരിക്കുന്നവരൊന്നും ഉണ്ടാകത്തില്ല. ಅವರು ಈ ರೀತಿಯಾಗಿ ಅವರ ಆಲೋಚನೆಯಲ್ಲಿ ಹಿಂಗೆ ಸುತ್ತಾಡಿ ಬರೋ ಅವ್ರು ಬಂದು ತಲುಪುವಾಗ ಪಕ್ಕದಲ್ಲಿ ಎಲ್ಲಾದ್ರೂ ಕರ್ತನ ಬರೋಕೆ ಬಂದ್ಬಿಟ್ರೆ ಪಕ್ಕದಲ್ಲಿ ಇರೋರು ಇರೋದಿಲ್ಲ. അതുപോലെ പാസ്റ്റർ പറഞ്ഞുകൊണ്ടിരിക്കുന്നു. ಅದೇ ರೀತಿ ಪಾಸ್ಟ್ ಹೇಳ್ತಾ ಇದ್ದಾರೆ ഇവരെ ഉള്ളു വേറെ എവിടെയും പോയി. ಇವರೆಲ್ಲರೂ ಎಲ್ಲೆಲ್ಲೋ ಅವರ ಆಲೋಚನೆಯಲ್ಲಿ ಹಿಂಗ್ ಹೋದ್ರು. സിസ്റ്ററെ കേക്ക്. ಸಿಸ್ಟರ್ ಇಲ್ಲಿ ಕೇಳಿ, മിണ്ടുന്നില്ല. ബ്രദറെ കേക്ക്. ಬ್ರದರ್ ಇಲ್ಲಿ ಕೇಳಿ. ഇവരെ മൈൻഡ് വേറെ എവിടെ പോയി. ಇವರ ಮೈಂಡ್ ಹಿಂಗೆ ಸುತ್ತಾಡ್ತಾರೆ. മൈൻഡ് തിരിച്ചു വന്നിട്ട് പറയുകയാണ്. ಮೈಂಡ್ ಅವರು ತಿರುಗಿ ಬಂದು ಹೇಳ್ತಾರೆ. പാസ്റ്റർ ಹೇಳಿ. നോക്കുമ്പോ പാസ്റ്റർ അവിടെ ഇല്ല, പോയി കഴിഞ്ഞു. ಅವಾಗ ನೋಡುವಾಗ ಅಲ್ಲಿ ಪಾಸ್ಟ್ ಇಲ್ಲ, ಅಲ್ಲಿ ಪಾಸ್ಟ್ ಹೋಗಿ. ഇതേപോലെ ശിശുവായിരിക്കുന്ന പല കാലം ಅದೇ ರೀತಿ ಶಿಶುವಾಗಿರುವಷ್ಟು ഒന്നും അറിയാതെ പോയാൽ ಏನು ಗೊತ್ತಿಲ್ಲದೆ ಹೋಗ್ಬಿಟ್ರೆ പ്രായ അവരെ കൊണ്ട് കർത്താവ് പോകും. ಆ ಪ್ರಾಯಕ್ಕೆ ಬಂದಿರುವಂತವರನ್ನ ಕರೆದುಕೊಂಡು ದೇವರು. ഞാൻ പറഞ്ഞ ಶಿಶುക്കൾ പോകുന്നില്ലെന്നല്ല, ಶಿಶುಗಳು ಹೋಗೋದಿಲ್ಲ ಅಂತ ನಾನು ಹೇಳಿಲ್ಲ. ಶಿಶುಗಳು ಹೋಗ್ತಾರೆ. ആത്മീയത്തിൽ ಆತ್ಮಿಕದಲ್ಲಿ വളർച്ചയില്ലാത്തവരാണ് ശിശുക്കളെന്ന് ഞാനിപ്പോ പറയുന്നത്. ಆತ್ಮಿಕದಲ್ಲಿ ಬೆಳವಣಿಗೆ ಇಲ್ಲದೆ ಇರೋರನ್ನ ಆಗಿದೆ ನಾನು ಶಿಶುಗಳು ಎಂಬುದಾಗಿ ಹೇಳಿ. ഞങ്ങളുടെ നാട്ടിൽ പറയുന്നില്ല, നട്ടപ്പളും ഒരു കൊട്ട പറിച്ചപ്പളും ഒരു കൊട്ട. ನಾನು ನಮ್ಮ ಊರಲ್ಲಿ ಹೇಳಿದ ರೀತಿಯಲ್ಲಿ ನಟ್ಟಾಗ್ಲೂ ಒಂದು ಮಂಕ್ರಿ, ಅದನ್ನ ಕಿತ್ತಾಗ್ಲೂ ಒಂದು ಮಂಕ್ರಿ. തേങ്ങ ഇല്ല, തേങ്ങ ತೆಂಗಿನಕಾಯಿ തേങ്ങ കുഴിച്ചു വെച്ചു, ತೆಂಗಿನಕಾಯಿಯನ್ನು ಊತಿಟ್ರು. തെങ്ങ് കായ്ച്ചു. ತೆಂಗಿನಕಾಯಿ ಆಯ್ತು. ഒറ്റ തേങ്ങ ഉള്ളെങ്കിൽ അതിനെന്ത് പറയണം? ಅದ್ರಲ್ಲಿ ಬೆಳೆಸಿದಕ್ಕೆ ಒಂದೇ ಒಂದು ಕಾಯಿ ಬಿಟ್ರೆ ಅದ್ರಲ್ಲಿ സമയം ചെലവാക്കിയത് വെറുതെ. ಅದು ಅಷ್ಟೆಲ್ಲ ಅದಕ್ಕೆ ಗೊಬ್ಬರ ಹಾಕಿ ಸಮಯ ഈ ഒരു തേങ്ങ ವೇಸ್ಟ್. ഈ ഒരു തേങ്ങ ഉള്ളെങ്കിൽ നടേണ്ട ആവശ്യമുണ്ടായിരുന്നു. ಈ ಒಂದು ತೆಂಗಿನಕಾಯಿಗೋಸ್ಕರ ಅಷ್ಟು ದೊಡ್ಡ ಮರ ನಡಬೇಕಾಗಿತ್ತು. ദൈവത്തിന് ഉദ്ദേശമുണ്ട് നമ്മളൊക്കെ ആക്കി വെച്ചത്. ದೇವ್ರಿಗೊಂದು ಉದ್ದೇಶ ಇದೆ ನಮ್ಮನ್ನ ಈ ಭೂಮಿಗೆ നമ്മുടെ ಕಳಿಸಿದ. ഫലം ദൈവം നോക്കിക്കൊണ്ടിരിക്കുക. ನಮ್ಮಿಂದ ಬರುವಂತ ಫಲವನ್ನ ದೇವರು ಎದುರು ನೋಡ್ತಾ ಇದ್ದಾರೆ. ഹല്ലേലൂയ. എന്താണ് മൈൻഡ്? എല്ലാവരും അതിനെ കയറുന്ന ഏകദേശം പേരൊക്കെ മൈൻഡിൽ ആകുന്നവരാ, ഇപ്പൊ ഇരിക്കുന്നവരൊക്കെ ഏകദേശം ಇಲ್ಲಿ ಆಗಿರುವಂತವ್ರು ಆ ರೀತಿಯಾಗಿ ಗ್ರಹಿಸ್ಕೊಳಕ್ ಆಗುವಂತವ್ರು ಎಂಬುದಾಗಿ ನಾನು ನಂಬ್ತೇನೆ. ബുദ്ധി ഇല്ലേ ചെയ്യാൻ പറ്റുന്ന കാര്യങ്ങൾ, നമ്മുടെ ശരീരപ്രകാരം ചെയ്യാൻ പറ്റുന്ന കാര്യങ്ങൾ,
ನಮ್ಮ ಬುದ್ಧಿಯಲ್ಲಿ ನಮ್ಮ ಶರೀರ ಪ್ರಕಾರವಾಗಿ ನಾವು ಮಾಡ್ಲಿಕ್ಕೆ ಆಗುವಂತ ವಿಷಯಗಳು ഞാൻ പറഞ്ഞുതരാം. ನಾನು ಹೇಳಿಕೊಡ್ತೇನೆ. ആരാധനയ്ക്ക് പോകാം, ಆರಾಧನೆಗೆ ಹೋಗೋಣ, സ്നാനപ്പെടാം, ದೀಕ್ಷಾ ಸ್ನಾನ ತೆಗೆದುಕೊಳ್ಳೋಣ, കർത്തൃമേശ എടുക്കാം, ಕರ್ತನ ಮೇಜನ್ನು ತೆಗೆದುಕೊಳ್ಳೋಣ, ദശാംശം കൊടുക്കാം, ದಶಾಂಶವನ್ನು ಕೊಡೋಣ, കറക്റ്റ് ആരാധന ദിവസം വരാം, ಸರಿಯಾದ ಆರಾಧನೆ ದಿವಸಕ್ಕೆ ನಾವು ಬರೋಣ, പ്രാർത്ഥന വെച്ചാൽ വരാം, ಪ್ರಾರ್ಥನೆ ಇಟ್ಟಂತ ದಿನಕ್ಕೆ ನಾವು ഉപവാസം വെച്ചാലും വരാം, ಉಪವಾಸ ಇಟ್ಟಾಗ ನಾವು ಅಲ್ಲಿಗೆ ಹೋಗೋಣ, കൺവെൻഷനിലും വരാം, ಕನ್ವೆನ್ಷನ್ಗೆ ಹೋಗೋಣ, കുടുംബ പ്രാർത്ഥന നടത്താം, ಕುಟುಂಬ ಪ್ರಾರ್ಥನೆಯನ್ನ ನಡೆಸೋಣ, വീട്ടിലും പ്രാർത്ഥിക്കാം. ಮನೆಯಲ್ಲೂ ಪ್ರಾರ್ಥಿಸೋಣ. ഇത് സാധാരണ ശാരീരിക പ്രകാരം ജീവിക്കുന്ന വ്യക്തിക്ക് കഴിയും. ಇದು ಶಾರೀರಿಕವಾಗಿ ನಡೆಯುವಂತ ಒಂದು ಒಬ್ಬ ವ್ಯಕ್ತಿಗೂ ಕೂಡ ಆಗ್ತದೆ. അതുകൊണ്ട് എല്ലാവരും തൃപ്തിപ്പെടുക. ಅದರಲ್ಲಿ ಎಲ್ಲರೂ ತೃಪ್ತಿ ಹೊಂದ್ಕೊಂಡಿದ್ದಾರೆ. കർത്താവിന്റെ വരയിൽ പോകുന്നു പറയും, ಕರ್ತನ ಬರುವಿಕೆಯಲ್ಲಿ ನಾನು ಹೋಗ್ತೀನಿ ಅಂತ ಹೇಳಿ, അല്ലെങ്കിൽ വിടുതലും അനുഗ്രഹമൊക്കെ പ്രാപിക്കുന്നു പറയും. ನಾನು ಬಿಡುಗಡೆ ಅನುಗ್ರಹವೆಲ್ಲ ಹೊಂದ್ಕೊಳ್ತೀನಿ ಅಂತ ಹೇಳ್ಕೊಂಡು. അതിന് നിങ്ങൾ മനസ്സിലാക്കേണ്ട ഒരു കാര്യം, ಆದ್ರೆ ಇದರಲ್ಲಿ ಗಮನಿಸಬೇಕಾಗಿರುವಂತ ಒಂದು ವಿಷಯ, യേശു നമ്മളെ പോലെ ശരീരപ്രകാരമല്ല. ಯೇಸು ನಮ್ಮ ರೀತಿಯಲ್ಲಿ ಶಾರೀರಿಕ ಮನುಷ್ಯನ. യേശു ആത്മാവ ദൈവമാണ്. ಆತನು ಆತ್ಮಿಕ ದೇವರಾಗಿ. നമ്മുടെ ഇപ്പോഴത്തെ ശരീരം പോലെ അല്ല, ನಮ್ಮ ಈಗಿನ ಶರೀರದ ರೀತಿಯಲ್ಲಿ ಅಲ್ಲ, ദൈവികത്വത്തിലാണ്, ദൈവത്തിലാണ്. ಅವನು ದೈವತ್ವದಲ್ಲಿ ಆಗಿದ್ದಾನೆ. ಆತನಿರುವಂತ പ്രഭയിലാണ്, ಆತನ ಪ್ರಭೆಯಲ್ಲೇ ಆಗಿದೆ, തേജസ്സിലാണ്, ಅವನು ಮಹಿಮೆಯಲ್ಲಿ ಆಗಿದೆ, തേജസ്സിലാണ്, ಮಹಿಮೆಯಲ್ಲಿ. അപ്പോൾ ആ ദൈവത്തിന്റെ സാന്നിധ്യം, ಆ ದೇವರ ಸಾನ್ನಿಧ್ಯ നമ്മളിലേക്ക് വരാൻ, ನಮ್ಮೊಳಗೆ ಬರಲಿಕ್ಕೆ വളർച്ച പ്രാപിക്കും. ನಾವು ಬೆಳವಣಿಗೆಯನ್ನು ಹೊಂದ್ಕೋಬೇಕು, ആത്മീയ വളർച്ച ഉണ്ടാകും, ಆತ್ಮಿಕ ಬೆಳವಣಿಗೆ ನಮ್ಮೊಳಗೆ ಇರಬೇಕು. അതേ ഞാൻ പറഞ്ഞത്. പോകുന്നത്, ಅದೇ ನಾನು ಹೇಳಿದ್ದು, ಹೋಗುವಂಥದ್ದು ഒരു ജഡം എന്ന് പറഞ്ഞ ശാരീരിക രീതിയിൽ ഒരു മനുഷ്യന് പോകാൻ പറ്റും. ಒಂದು ಶಾರೀರಿಕವಾದ ಒಬ್ಬ ಮನುಷ್ಯನಿಗೆ ಈ ರೀತಿಯಾಗಿ ಹೋಗ್ಬೋದು, കാര്യങ്ങൾ അറിയാൻ പറ്റത്തില്ല, ಆದ್ರೆ ವಿಷಯಗಳನ್ನ ತಿಳ್ಕೊಳಕ್ಕಾಗಲ್ಲ, കാര്യങ്ങൾ അറിയാൻ പറ്റത്തില്ല, ವಿಷಯಗಳನ್ನ ತಿಳ್ಕೊಳಕ್. കാരണം ഉദാഹരണത്തിന് ഈ വീടിനകത്ത് ಉದಾಹರಣೆಗೆ ಹೇಳೋದಾದ್ರೆ ഈ ಮನೆ ಒಳಗೆ എന്തൊക്കെ ഉണ്ടോ ಏನೆಲ್ಲ ಇದೆ അത് പുറത്ത് നിൽക്കുന്നതിന് അറിഞ്ഞൂടാ. ಈ ಹೊರಗಡೆ ನಿಂತವ್ರಿಗೆ ಏನಾದ್ರು ಗೊತ್ತಾ? അകത്ത് കയറിയാൽ അറിയാം. ಆದ್ರೆ ಅದು ಒಳಗಡೆ ಹೋದಾಗ ಅದು ಎಲ್ಲ ಗೊತ್ತ. ആത്മീയനെ അകത്ത് കയറാൻ പറ്റത്തുള്ളൂ, ಆತ್ಮಿಕನಿಗೆ ಮಾತ್ರವೇ ಅದ್ರ ಒಳಗಡೆ ಹೋಗ್ಲಿಕ್ಕೆ ಆಗುವಂತ. ಮನೆ ಒಳಗೆ ಅಲ್ಲ, പരിശുദ്ധാത്മാവിന്റെ ആഴങ്ങളിലേക്ക്, ಆ ಪರಿಶುದ್ಧಾತ್ಮನ ಆಳಗಳಿಗೆ, വചനത്തിന്റെ ആഴങ്ങളിലേക്ക്, ಆ ವಾಕ್ಯಗಳ ಆಳಗಳಿಗೆ അവനെ കാണാൻ വെളിപ്പാട്. ಅದರಲ್ಲಿ ನೋಡ್ಬೋದು ನಾವು ಪ್ರಕಟಣೆ. പുറത്ത് നിൽക്കുന്നവനെ കാണാൻ പറ്റുന്നില്ല, ಈ ಹೊರಗಡೆ ನಿಂತವನಿಗೆ ನೋಡ್ಲಿಕ್ಕೆ അതുകൊണ്ട് അവൻ വന്ന് പറഞ്ഞ ഇപ്പം വിശ്വസിക്കില്ല. ಆದ್ರೆ ಆ ಒಳಗಡೆ ನಿಂತಿರೋನು ಬಂದು ಈ ಹೊರಗಡೆನವನಿಗೆ ಹೇಳಿದ್ರೆ ಅವನ್ ನಂಬಲ್ಲ, കാരണം ഇവൻ കാണുന്നില്ല, ಯಾಕಂದ್ರೆ ಇವ್ನು ನೋಡ್ತಾ ಇಲ್ಲ. ഇതാ സംഭവിച്ചുകൊണ്ടിരിക്കുന്നത്. ಇದೇ ಆಗಿದೆ ನಡೀತಾ ಇರುವಂತ. ആകെ ചുരുങ്ങിയ, ഞാൻ പറഞ്ഞില്ല, 30 ഏകദേശം വർഷത്തെ ആ പ്രായത്തിനാണ് ഈ കാര്യം ചെയ്യാൻ പറ്റുന്നത്. ಬರೀ ಒಂದು 30 ವರ್ಷಗಳ ಕಾಲ ಮಾತ್ರ ನಮಗೆ ಬಾಕಿ ಇರುವಂತದ್ದು. ಅದ್ರೊಳಗಡೆ ಆಗಿದೆ ನಾವು ಈ ರೀತಿಯಾಗಿ ರೆಡಿ ಆಗ್ಬೇಕಾಗಿದೆ. എത്ര വർഷം പോയി, ಎಷ್ಟು ವರ್ಷ ಹೋಯ್ತು, ഇനി എന്നാണ് ഇത് മനസ്സിലാകുന്നത്? ಇನ್ನು ಯಾವಾಗ ನಮಗೆ ಇದು ಗೊತ್ತಾಗೋದು? നമ്മൾ ചിന്തിക്കണം, ನಾವು ಇದನ್ನ ಗ್ರಹಿಸ್ಕೋಬೇಕು, ಅಲ್ಲ ಚಿಂತಿಸ್ಬೇಕು. ഇത് തമാശ കാര്യമല്ലേ? ನಾವು ಇದು ತಮಾಷೆಯಾಗಿರುವಂತ ವಿಷಯ. വരവിൽ നമ്മൾ റെഡിയായി നിൽക്കണം, ಕರ್ತನ ಬರುವಿಕೆಯಲ್ಲಿ ನಾವು ರೆಡಿಯಾಗಿ ನಿಲ್ಬೇಕಲ್ಲ, വെളിപ്പാടുകൾ പ്രാപിക്കണം, ಪ್ರಕಟಣೆಗಳನ್ನ ಹೊಂದ್ಕೋಬೇಕು, ആത്മാവിൽ നിറയണം, ಆತ್ಮದಿಂದ ತುಂಬಿಸಲ್ಪಡ್ಬೇಕು. ആ വളർച്ചയ്ക്ക് വേണ്ട വചനങ്ങൾ പറയുമ്പോൾ, ಆ ಬೆಳವಣಿಗೆಗೆ ಬೇಕಾಗಿರುವಂತ ವಾಕ್ಯಗಳನ್ನ ಹೇಳುವಾಗ ഗ്രഹിക്കണമെങ്കിൽ ಅದನ್ನ ಗ್ರಹಿಸ್ಕೋಬೇಕಂದ್ರೆ അതിന് വളർച്ച വേണം. ಅದಕ್ಕೆ ಬೆಳವಣಿಗೆ ಬೇಕು. അതേ ഞാൻ പറയുന്നത്, വളർച്ച ഉള്ളവർക്ക് ಅದನ್ನೇ ನಾನು ಹೇಳಿದ್ದು, ಬೆಳವಣಿಗೆ ಇರುವವರಿಗೆ ആത്മീയനാകുന്നുള്ളൂ. ಆ ಬೆಳವಣಿಗೆ ಇರುವವನೇ ಆತ್ಮಿಕನಾಗ್ತಾ. ആത്മീയനെ ആഴങ്ങളിലേക്ക് പോകാൻ പറ്റും. ಈ ಆತ್ಮಿಕನ ಮಾತ್ರವೇ ಆಳಗಳಿಗೆ ಅವನಿಗೆ ಹೋಗ್ಲಿಕ್ಕೆ ಆಗುವಂತದ್ದು. അതിന്റെ ഒരു തെളിവ് ഇപ്പൊ എടുക്കാൻ വേണമെങ്കിൽ ಅದರ ಒಂದು ಗುರುತನ್ನ ನಾವಿವಾಗ എലീശയുടെ ചുറ്റും വന്ന അതെടുക്കാൻ മനസ്സിലാവും. എലീശയുടെ ചുറ്റും 2 രാജാക്കന്മാര് 2 ವರ್ಷಗಳು 6ನೇ ಅಧ್ಯಾಯ ഇറങ്ങി വായിച്ചു. 15ನೇ ವಾಕ್ಯದಿಂದ ಹೋಗಿ. ದೇವರ ಮನುಷ್ಯನ ಸೇವಕನು ಬೆಳಗ್ಗೆ ಎದ್ದು ಹೊರಗೆ ಹೋದಾಗ ರಥಾಶ್ವ ಸಹಿತವಾದ ಮಹಾ ಸೈನ್ಯವು ಬಂದು ಪಟ್ಟಣದ ಸುತ್ತಲೂ ನಿಂತಿರುವುದನ್ನು ಕಂಡು ತನ್ನ ಯಜಮಾನನಿಗೋ, ಅಯ್ಯೋ ಸ್ವಾಮಿ, ಏನು ಮಾಡೋಣ ಎಂದನು. ಆಗ ಎಲೀಷನು ಅವನಿಗೆ, ಹೆದರಬೇಡ, ಅವರ ಕಡೆಯಲ್ಲಿರುವವರಿಗಿಂತಲೂ ನಮ್ಮ ಕಡೆಯಲ್ಲಿರುವವರು ಹೆಚ್ಚಾಗಿದ್ದಾರೆ ಎಂದು ಹೇಳಿ, ಯೆಹೋವನೇ, ಇವನು ನೋಡುವಂತೆ ಇವನ ಕಣ್ಣುಗಳನ್ನು ತೆರೆ ಎಂದು ಪ್ರಾರ್ಥಿಸಲು ಯೆಹೋವನು ಅವನ ಕಣ್ಣುಗಳನ್ನು ತೆರೆದನು. ಆಗ ಎಲೀಷನ ರಕ್ಷಣೆಗಾಗಿ ಸುತ್ತಣ ಗುಡ್ಡಗಳಲ್ಲಿ ಬಂದು അവിടെ നോക്കിക്കേ, ಇಲ್ಲಿ ನೋಡ್ರಿ, ഈ കണ്ണ് തുറക്കുന്നതിന് മുമ്പ്, ಈ ಕಣ್ಣು ತೆರೆಯೋದಕ್ಕಿಂತ ಮುಂಚೆ ഈ ഗേഹസി
ಗೇಹಸಿ എലീശയുടെ ശിഷ്യ ಎಲೀಷನ ಶಿಷ್ಯ. അവൻ നോക്കുകയാണ് അങ്ങനെ. ಅವನು ಈ ರೀತಿಯಾಗಿ ನೋಡ್ತಾ ಇದ್ದಾನೆ. നോക്കുമ്പോൾ ഒരു കൂട്ടം ശത്രു സൈന്യം വന്ന് വളഞ്ഞിരിക്കുന്നു. ಅವನು ನೋಡುವಾಗ ಒಂದು ಗುಂಪಿನ ಶತ್ರು ಸೈನ್ಯ ಈ ರೀತಿಯಾಗಿ ಬಂದು ಸುತ್ತಕೊಂಡಿದೆ. അവനെ കാണുന്നത് എന്താ? ಅವನು ನೋಡ್ತಾ ಇರೋದನ್ನು ശത്രുവിനെയാണ് കാണുന്നത്. ಶತ್ರುವನ್ನಾಗಿದೆ ಇವನು ನೋಡ್ತಾ ಇರುವಂತ. ഹല്ലേലൂയ. ಆಮೆನ್. ഈ ആത്മീയ ശത്രുവിനല്ല കണ്ടത്. ಆತ್ಮಿಕನ ನೋಡುವಂತದ್ದು ಈ ಶತ್ರುವನ್ನಲ್ಲ. പലരും പറയത്തില്ല ഞാൻ പാമ്പിനെ കണ്ടു, തേളിനെ കണ്ടു, ಅನೇಕರು ಹೇಳ್ತಾರಲ್ವ ನಾನು ಹಾವನ್ನ ಕಂಡೆ, ಚೇಳನ್ನ ಕಂಡೆ, എന്നെ ഓടിക്കുന്നു, ನನ್ನನ್ನು ಈ ರೀತಿಯಾಗಿ ಓಡಿಸ್ತಾ ಇದೆ. രാവിലെ എണീച്ച് പറയത്തില്ല ഞാൻ ദർശനം കണ്ടത്. ನಾನು ಈ ರೀತಿಯಾಗಿ ಬೆಳಿಗ್ಗೆ ಒಬ್ರೊಬ್ರು ಇದ್ದು ಹೇಳ್ತಾರಲ್ವ ನಾನು ಈ ರೀತಿಯಾಗೆಲ್ಲ ದರ್ಶನ ಕಂಡೆ ಅಂತ. അല്ല അത് ദർശനമല്ല, ಅದು ದರ್ಶನ ಅಲ್ಲ, അല്ല പിശാചിനെ കണ്ട കാര്യം പറയും. ಅದು ಸೈತಾನನ್ನು ಕಂಡ ദർശനം കാണുന്നത് ഏലിയാശയാണ്. ಅದು ದರ್ಶನ ಕಾಣ್ತಾ ಇರುವಂತದ್ದು ಎಲೀಷನಾಗಿದೆ. കാരണം ഇവൻ കാണാത്തത് ಕಾರಣ ಏನಂದ್ರೆ ಇವನು ನೋಡದೇ ಇರುವಂತದ್ದನ್ನ വെളിപ്പാടായിട്ട് കാണുന്നു. ಪ್ರಕಟಣೆಗಳಾಗಿ ಎಲೀಷನ್ ನೋಡ್ತಾ ಇದ್ದ. ചുറ്റും ദൂതന്മാർ നിൽക്കും, ಸುತ್ತಲೂ ದೂತನು ನಿಂತಿದ್ದ, ദർശനം കാണുകയാണ്, ದರ್ಶನವನ್ನ ನೋಡ್ತಾ ಇದ್ದ. ആത്മീയം കാണുന്ന ദൂതനെയും ಆತ್ಮಿಕನು ನೋಡುವಂತದ್ದು ದೂತನನ್ನು, ആത്മീയനല്ലാത്തവൻ കാണുന്നത് ಆತ್ಮಿಕನ ಅಲ್ಲದೇನೆ ಇರುವಂತವನ ನೋಡುವಂತದ್ದು ಶತ್ರುಗಳನ್ನ. ಆಮೇಲೆ ಫಸ್ಟ್ ಇನ್ನೊಂದ್ಸತಿ ಹೇಳಿ ಅದು. ആത്മീയം കാണുന്നത് ಆತ್ಮಿಕನು ನೋಡುವಂತದ್ದು ദൂതന്മാർ, ದೂತರನ್ನ, ಸ್ವರ್ಗೀಯ കാര്യങ്ങളാണ്, ಸ್ವರ್ಗೀಯ ವಿಷಯಗಳನ್ನ, ಸ್ವರ್ಗೀಯ സംരക്ഷണം, ಸ್ವರ್ಗೀಯ ಸಂರಕ್ಷಣೆಗಳನ್ನಾಗಿದೆ. ആത്മീയനല്ലാത്തവൻ കാണുന്നത് ಆತ್ಮಿಕನ ಅಲ್ಲದೇ ಇರುವವನು ಕಾಣುವಂತ ശത്രുവിനെയാണ്, ಶತ್ರುವಿನ ಸೈನ್ಯವನ್ನು, പോരാട്ടത്തെയും ಆ ಹೋರಾಟವನ್ನು പേടിപ്പിക്കുന്നതിനെയും, ಆ ಭಯಪಡಿಸುವಂತದ್ದು. ഓരോ മൃഗത്തിന്റെ കാര്യം പറയത്തില്ലേ, ಅನೇಕ ಮೃಗಗಳ ವಿಷಯಗಳನ್ನ ಹೇಳ್ತಾರಲ್ವ, ദർശനം കണ്ടത് ಅದನ್ನ ದರ್ಶನ ಕಂಡೆ ಅಂತ ಹೇಳ್ಬಿಟ್ಟು ಹೇಳ್ತಾರಲ್ವ. അതിന്റെ കാരണം അവൻ ആത്മീയമല്ല. ಅದರ ಗುರುತೇನಂದ್ರೆ ಆತನ ಆತ್ಮಿಕನಲ್ಲ. ആത്മീയം കണ്ടാൽ ಆತ್ಮಿಕನ ಅದೇನಾದ್ರೂ ಆತರ ಕಂಡ್ರೆ ശാസിക്കാതെ പോകും, ಅದನ್ನ ಗದರಿಸಿದ್ರೆ ಅದು ಹೋಗ್ಬಿಡುತ್ತೆ. ഇത് പോകുന്നില്ല, ಆದ್ರೆ ಇದು ಹೋಗ್ತಿಲ್ಲ. ഇവൻ കണ്ടോണ്ടിരിക്കാതെ ಇವನಿಂದ ಇಲ್ಲಿ ನೋಡ್ತಾ ಇದ್ದಾನೆ. ഞാൻ കണ്ടത് ശരിയാ, എനിക്ക് അവ ഇങ്ങനെ സംഭവിച്ചത്, ನನಗೆ ಕಂಡಿದ್ದು ಸರಿನೇ, ನನಗೆ ಈ ತರ ಅದಕ್ಕೆ ಹಿಂಗ ಆಗ್ತಿರೋದು. അവനങ്ങനെ ഉറച്ചു തീരുമാനിച്ചിരിക്കും. ಅದನ್ನ ಅವನು ದೃಢವಾಗಿ ನಂಬಿಬಿಟ್ಟಿದೆ. ആർക്ക് മാറ്റാൻ പറ്റും? ಅದನ್ನ ಯಾರು ಚೇಂಜ್ ಮಾಡಕ್ಕಾಯ್ತದ? എന്നിട്ട് പിന്നെ ഈ ഇവിടെ എലീഷ ಮತ್ತೆ ಇಲ್ಲಿ ಎಲೀಷಾ ദൂതന്മാരെ കാണും, ದೂತರನ್ನ ಕಾಣ್ತಾ അതുപോലെ ಇರೋದನ್ನ. ഈ വചനം പറയും, ഈ വെളിപ്പാടിന്റെ വചനം പറയുമ്പോൾ ಈ ಪ್ರಕಟಣೆಯ ವಾಕ್ಯಗಳನ್ನು ಹೇಳುವಾಗ ആത്മീയർക്ക് കൂടുതൽ അത് ഡെവലപ്പായി കിട്ടും. ಆತ್ಮಿಕರಿಗೆ ಹೆಚ್ಚಾಗಿ ಇದು ಅವರ ಆತ್ಮಿಕ ವರ್ಧನೆಗೆ ಉಪಯೋಗವಾಗ್ತದೆ. മറ്റവരെന്താ കാണുന്നത്? ಬೇರೆಯವ್ರ ಇನ್ನೇನನ್ನ ನೋಡ್ತಾರೆ, ഒന്നും കാണാൻ ಅವ್ರಿಗೆ ಏನ್ ನೋಡ್ಲಿಕ್ಕೆ ಆಗ್ತದೆ. ശരിക്കും പറയാം എന്താ പറയാ, ഈ ഇപ്പൊ എനിക്ക് മലയാളം മാത്രമേ എത്തും, ಸರಿಯಾಗಿ ಹೇಳೋದಾದ್ರೆ ನನಗೆ ಮಲಯಾಳ ಮಾತ್ರವೇ ಗೊತ್ತು. ഇംഗ്ലീഷ് മാത്രം സംസാരിക്കാന്നിടത്ത് ഞാൻ പോയിരുന്നാൽ എങ്ങനെ ഇരിക്കും? ಇಂಗ್ಲಿಷ್ ಮಾತ್ರ ಮಾತಾಡಲ್ಲಿ ನಾನು ಹೋಗಿ ಕೂತ್ರೆ ಹೆಂಗಿರ್ತದೆ? പൊട്ടനിരിക്കുന്ന പോലെ ഇരിക്കേണ്ടി വരും. ಒಬ್ಬ ದಡ್ಡ ಹೋಗಿ ಈ ರೀತಿಯಾಗಿ ಕೂತಂತ ರೀತಿಯಲ್ಲಿ ಹಿಂಗೆ ಕೂರ್ಬೇಕು. ഈ വെളിപ്പാടിന്റെ വചനം ഉണ്ട്, അതുപോലെ പലരിക്കും വിഷമമുണ്ട്. ಈ ಪ್ರಕಟಣೆಯ ವಾಕ್ಯಗಳನ್ನು ಕೊಡುವಾಗ ಒಬ್ಬೊಬ್ರು ಹಿಂಗ್ ಕೂತಿರ್ತಾರ, ಅದನ್ನ ಕಾಣುವಾಗ ನನಗೆ ഇംഗ്ലീഷ് അറിയുന്നവനെ അത് മനസ്സിലാവും. ಅದು ಇಂಗ್ಲಿಷ್ ಗೊತ್ತಿರೋನಿಗೆ ಅದು ಚೆನ್ನಾಗಿ ಗೊತ್ತಾಗ್ತದೆ. അതിനൊരു ഉദാഹരണം കൂടി പറഞ്ഞുതരാം. ಅದಕ್ಕೆ ಒಂದು ಉದಾಹರಣೆ ಕೂಡ ಹೇಳ್ತೇನೆ. ഞങ്ങൾ രണ്ടുപേരും കൂടി ഒരു സ്ഥലത്ത് പോയി, അമേരിക്കയിൽ പോയി. ನಾನು ಪ್ರಿಯ ಪಾಸ್ಟರ್ ಕೂಡ ഇಬ್ರು ಸೇರಿ ಅಮೆರಿಕಕ್ಕೆ ಹೋದ್ವಿ. അപ്പൊ അവിടെ ഒരു ചെറിയൊരു മീറ്റിംഗ് നടക്കും. ಅಲ್ಲಿ ಒಂದು ದೊಡ್ಡ ಸಣ್ಣ ಮೀಟಿಂಗ್ ನಡೀತಾ ಇದೆ, ഇംഗ്ലീഷിലാണ് പറയുന്നത്, ಎಲ್ಲ ಇಂಗ್ಲಿಷ್ ಅಲ್ಲಿ ಹೇಳ್ತಿದ್ದಾರೆ. അപ്പൊ ബ്രദർ ഭയങ്കര സന്തോഷം അടക്കും. ಬ್ರದರ್ಗೆ ಭಯಂಕರ ಸಂತೋಷ. ഇന്ത്യക്കാരെ ഞങ്ങൾ ಸ್ವಾಗತം ചെയ്യുന്നില്ല അവർ പറയുന്നത്. ಇಂಡಿಯಾದಿಂದ ಬಂದವ್ರನ್ನ ನಾವು ಎಲ್ಲ ಸ್ವಾಗತ ಮಾಡ್ತೀವಿ ಅಂತ ಅವ್ರು ಹೇಳ್ತಿದ್ದಾರೆ. ഞാൻ അന്തിച്ച് പൊട്ടനെ പോലെ ഇരിക്കും. ನಾನ್ ದೊಡ್ಡಂತರ ಹಿಂಗೆ ಕಣ್ಣು ಬಿಟ್ಕೊಂಡು ನೋಡ್ತಾ ಇದ್ದೆ. ഇതേപോലെയാണ് ಇದೇ ರೀತಿಯಾಗಿ ദൈവത്തിൽ നിന്ന് പ്രാപിച്ച കാര്യം പറയുമ്പോൾ ದೇವರಿಂದ ಹೊಂದಿಕೊಂಡಂತ ವಿಷಯವನ್ನ ಹೇಳುವಾಗ ആത്മീയൻ സന്തോഷിച്ചുകൊണ്ടിരിക്കുന്നു, ಆತ್ಮಿಕನು ಸಂತೋಷದಿಂದ ಇದ್ದಾನೆ, മറ്റവരെ പൊട്ടനിരിക്കുന്നു. ಬಾಕಿ ಇರುವಂತ ದಡ್ಡನಿಗೆ ಗೊತ್ತಂತ ರೀತಿಯಲ್ಲಿ. ഹല്ലേലൂയ. അതുകൊണ്ട് നമ്മൾ എന്ത് ചെയ്യണമെന്ന് അറിയാമോ? ಅದರಿಂದ ನಾವೇನ್ ಮಾಡ್ಬೇಕು? സ്വർഗീയ കാര്യം പറയുമ്പോൾ ಸ್ವರ್ಗೀಯ ವಿಷಯಗಳನ್ನ ಹೇಳುವಾಗ തിരിച്ചറിയാൻ ഭാഷയല്ല പഠിക്കേണ്ടത്, ಅದನ್ನ ಹಿಡ್ಕೊಳಕ್ಕೋಸ್ಕರ ಭಾಷೆಗಳನ್ನೆಲ್ಲ ನಾವು ಗ್ರಹಿಸ್ಕೋಬೇಕಾಗಿರೋದು. വളർച്ച പ്രാപിക്കും. ಈ ಆತ್ಮಿಕ ವರ್ಧನೆಯನ್ನ ನಾವು ಅದಕ್ಕೋಸ್ಕರ ನಾವು ದಾಹ ಪಡ್ಬೇಕು. ಭಾಷೆ ಹೆಂಗ್ ಕಲಿಯೋದು ಅಂತ ಅಲ್ಲ ನಮ್ಮ ಪರಿಜ್ಞಾನ ಇರ್ಬೇಕಾಗಿರೋದು. ಈ ಆತ್ಮಿಕ ವಿಷಯಗಳಿಂದ ನಮ್ಮ ಆತ್ಮಿಕವನ್ನ ಹೇಗೆ ನಾವು ವೃದ್ಧಿಗೊಳಿಸ್ಕೋಬಹುದು. ആത്മീയ വളർച്ച ഇല്ലെങ്കിൽ
ಆತ್ಮಿಕ ಬೆಳವಣಿಗೆ ಇಲ್ಲದೆ ಇದ್ರೆ ശരിയായ വെളിപ്പാട് കിട്ടത്തില്ല. ಸರಿಯಾದ ಪ್ರಕಟಣೆ ನಮಗೆ ಸಿಗೋದಿಲ್ಲ. സംശയം തോന്നും പലതും. ನಮಗೆ ಸಂಶಯಗಳು ಉಂಟಾಗ್ತದೆ ಕೆಲವು ವಿಷಯಗಳು. ശരിയായത് പറഞ്ഞു വിട്ട് മനസ്സിലാകത്തുമില്ല. ಸರಿಯಾದದನ್ನ ಹೇಳಿದ್ರೆ ಒಂದು ಅರ್ಥನೂ ಆಗೋದಿಲ್ಲ. ചിലർ ಬರ್ತಾರೆ ತಲೆಗೆ ಕರುന്നിಲ್ಲ. ಕೆಲವರು ಹೇಳೋದನ್ನ ಕೇಳಿದ್ರೆ ಇದೇನು ಹೇಳಿದ್ರೆ ನನಗೆ ಅರ್ಥನೇ ಆಗ್ತಿಲ್ಲ ಅಂತ. ഹല്ലേലൂയ. വളർച്ച പ്രാപിക്കും. ನಾವು ಆತ್ಮಿಕವಾಗಿ ಬೆಳವಣಿಗೆ ಹೊಂದ್ಕೋಬೇಕು. വളർച്ച പ്രാപിക്കുമ്പോൾ ನಾವು ಬೆಳವಣಿಗೆ ಹೊಂದ್ಕೊಂಡಾಗ കാര്യങ്ങളെ കുറിച്ചുള്ള അറിവ് കിട്ടും. ಆದ್ರೆ ಆತ್ಮಿಕವಾಗಿರುವಂತ ಕಾರ್ಯಗಳ ಕುರಿತಾಗಿರುವಂತ ಪರಿಜ್ಞಾನ, ഏത് കാര്യങ്ങളെ കുറിച്ച്, ಯಾವ ಕಾರ್ಯಗಳ ദൈവം ಕುರಿತಾಗಿ, എന്താണ് എന്നിൽ ആഗ്രഹിക്കുന്നത്, ದೇವರು ನಮ್ಮ ಕುರಿತಾಗಿ ಏನನ್ನ ಆಸೆ ಪಡ್ತಾ ആ ಇದ್ದಾರೆ, കാര്യങ്ങൾ അറിയാൻ പറ്റും. ಆ ಇರುವಂತ ವಿಷಯಗಳೆಲ್ಲ ನಮಗೆ ಗೊತ್ತಾಗ್ತದೆ. പരിശുദ്ധാത്മ എന്നെ കുറിച്ച് എന്താണ് ಪರಿಶುದ್ಧಾತ್ಮನು ನಮ್ಮ ಕುರಿತಾಗಿ ಏನನ್ನ ಆಸೆ ಪಡ್ತಾ ಇದ್ದಾರೆ നമുക്കറിയാൻ പറ്റും. ನಮಗೆ ಅದನ್ನೆಲ್ಲ ಗ್ರಹಿಸ್ಕೋಬಹುದು. പ്രാർത്ഥന മുറിക്കകത്ത് കയറുമ്പോൾ ಪ್ರಾರ್ಥನೆ ಕೋಣೆಗೆ ನಾವು ಹತ್ತುವಾಗ ദൈവം എൻ്റെ വ്യക്തമായുള്ള ബോധ്യം നമുക്ക് തരാൻ തുടങ്ങും. ದೇವರು ಸರಿಯಾಗಿರುವಂತ ಎಲ್ಲ ಪ್ರಕಟಣೆಗಳನ್ನ ನಮಗೆ ನಮ್ಮ ಜ್ಞಾನಕ್ಕೆ ಕೊಡ್ತಾರೆ. ഹല്ലേലൂയ. കൈകൊട്ട് ദൈവത്തെ സ്തുതിക്കാം. ಕೈಗಳನ್ನೆತ್ತಿ ದೇವರಿಗೆ Hallelujah. ಸ್ತೋತ್ರ. ಸ್ತೋತ್ರ, ಸ್ತೋತ್ರ.